ಈ ಓಲಾ ಮತ್ತೆ ಊಬರ್ ಅವರು ಏನ್ ಮಾಡಿದ್ರು ಅಂದ್ರೆ ದಿನಕ್ಕೆ 5,000-6,000 ಇನ್ಸೆಂಟಿವ್ ಕೊಟ್ರು. ತೋರಿಸ್ಬಿಟ್ರು ಎಲ್ಲ ಡ್ರೈವರ್ಗಳಿಗೆ. ನಾನು ಆಕ್ಚುಲಿ ಒಂದು ಕಂಪನಿ ಒಳಗಡೆ ಕೆಲಸ ಮಾಡ್ತಾ ಇದ್ದೆ. 1,000 ರೂಪಾಯಿ ನಾವು ಬಿಸ್ನೆಸ್ ಮಾಡಿದ್ರೆ ಅವ್ರಿಗೆ 400 ರೂಪಾಯಿ ಅಲ್ಲೇ ಅವ್ರಿಗೆ ಕಮಿಷನ್ ಕೊಡ್ಬೇಕು. ಒಂದು ಏರ್ಪೋರ್ಟ್ಗೆ ಇಲ್ಲಿಂದ ಕೋವಿಡ್ ಟೈಮಲ್ಲಿ ಎಲ್ಲ ಇದಾಗ್ಬಿಡ್ತು, ಎಲ್ಲ ಗಾಡಿಗಳು ನಿಂತೋಗ್ಬಿಡ್ತು, ಲೋನ್ ಕಟ್ಲೇ ಇಲ್ಲ. ಫೈನಾನ್ಸ್ನವರು ಯಾರು 1 ರೂಪಾಯಿ ಸಹಾಯ ಮಾಡಿಲ್ಲ ಸರ್. ಅದೇ ಯಡಿಯೂರಪ್ಪನ ಸರ್ಕಾರದಾಗ ಒಂದ್ಸಲ 3,000 ಹಾಕಿದ್ರು. ಬೆಳಿಗ್ಗೆ ಒಂದು 6 ಗಂಟೆ ಬಿಟ್ಟರೆ ರಾತ್ರಿ ಒಂದು 9-10 ಗಂಟೆ ಅವ್ರಿಗೆ ಅಂದ್ರೆ ಒಂದು ಡೀಸೆಲ್ ಖರ್ಚು, ಗಾಡಿ ಮೇಂಟೆನೆನ್ಸ್ ಎಲ್ಲ ತೆಗೆದು ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹುಡುಗ ಪ್ರದೀಪ ಮಾತಾಡ್ತೀನಿ. ಯೂಶಲಿ ಈ ಟೈಪ್ ಸೆಟಪ್ ನೀವು ಸೆಲೆಬ್ರಿಟೀಸ್ ಜೊತೆ ನೋಡಿರ್ತೀರಾ. ಯೂಶಲಿ ಯಾವ್ದಾದ್ರು ಒಂದು ಸೆಲೆಬ್ರಿಟಿ ಕುತ್ಕೊಂಡು ಅವರ ಎಕ್ಸ್ಪೀರಿಯನ್ಸಸ್ ನ ಮಾತಾಡ್ತಿರ್ತಾರೆ. ಬಟ್ ಆಟೋಮೋಟಿವ್ ಫೀಲ್ಡ್ಸ್ ಅಲ್ಲಿ ಕಾರ್ ಎಕ್ಸ್ಪೀರಿಯನ್ಸ್ ಎಸ್ಪೆಷಲಿ ಓನರ್ಸ್ ಇರ್ತಾರಲ್ಲ, ಜನರಲ್ ಪಬ್ಲಿಕ್ ಕಮರ್ಷಿಯಲ್ ವೆಹಿಕಲ್ಸ್ ಇಲ್ದೆ ಓಡಿಸೋರು ತುಂಬಾ ಕಡಿಮೆ. ಹೆಚ್ಚೆ ನಾವು ಒಂದು ಕಾರ್ ತಗೊಂತೀವಿ ಅಂದ್ರೆ ಅದೊಂದು 10,000 ಕಿಲೋಮೀಟರ್ಸ್ ಹೋಗೋದೇ ಯಾವ್ದಾದ್ರು ನಾವು ಟ್ರಿಪ್ಗೆ ಹೋದಾಗ, ಇಲ್ಲ ಎಕ್ಸ್ಟೆನ್ಸಿವ್ಲಿ ನಾವು ಸಿಟಿಯಲ್ಲಿ ಯೂಸ್ ಮಾಡಿದಾಗ್ಲೇ. ಬಟ್ ಜಾಸ್ತಿ ಓಡಾಡೋದು ಯಾರು ಗೊತ್ತಾ ಕಾರಲ್ಲಿ? ನಮ್ಮ ಕ್ಯಾಬ್ ಡ್ರೈವರ್ಸ್. ಸೊ ನಮ್ ಜೊತೆ ಇವರು ಅಣ್ಣ ಇದಾರೆ. ಸರ್ ನಿಮ್ಮ ಹೆಸರು? ಹಾಯ್ ನಮಸ್ಕಾರ, ನನ್ನ ಹೆಸರು ಭೀಮಪ್ಪ ಅಂತೇಳಿ. ಅಂಡ್ ನೀವೆಲ್ಲಿರೋದು? ನಮ್ದು ಹಳೆ ಚಂದಾಪುರ, ಬೆಂಗಳೂರು. ಓಕೆ, ಸೊ ಇವರು ನಮ್ ಪಕ್ಕನೇ ಇರೋದು. ನಾವು ಮನೆಗೆ ಹೋಗ್ತಿದ್ವಿ ಕ್ಯಾಬ್ ಅಲ್ಲಿ. ನಾನು ವೈ ನಾಟ್ ಒಂದು ಓನರ್ಶಿಪ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ಬಿಕಾಸ್ ಇವ್ರು ಆಲ್ರೆಡಿ ತುಂಬಾ ಗಾಡಿಗಳನ್ನ ಓನ್ ಮಾಡಿದ್ದಾರೆ ಅಂಡ್ ತುಂಬಾ ಗಾಡಿಗಳನ್ನ ತುಂಬಾ ಕಿಲೋಮೀಟರ್ ಕಡೆ ಓಡಿಸಿದ್ದಾರೆ. ಅವರ ಎಕ್ಸ್ಪೀರಿಯನ್ಸ್ ಯಾವ ತರ ಇದೆ, ಯಾವ ಗಾಡಿ ತಗೊಂಡಾಗ ಎಷ್ಟು ಎಕ್ಸ್ಪೀರಿಯನ್ಸ್ ಇತ್ತು, ಸರ್ವಿಸ್ ಖರ್ಚು ಎಷ್ಟಾಯ್ತು, ಈಗ ಏನಾದ್ರು ಇಶ್ಯೂಸ್ ಬಂತ ಎಲ್ಲ ತಿಳ್ಕೊಳ್ಳೋಣ. ಸರ್, ನೀವು ಇದುವರೆಗೂ ಎಷ್ಟು ಕಾರ್ ಓನ್ ಮಾಡಿದೀರಾ? ಇದುವರೆಗೂ ನನ್ನ ಹತ್ರ ಇದು ಮಾರುತಿ ಸುಜುಕಿ ಬಂದು 3 ಕಾರ್ ಇದೆ. ಯಾವ್ದು? ಮೊದಲೇ ಸಲ ತಗೊಂಡಿರೋದು ಆಟೋಮೆಟಿಕ್ ತಗೊಂಡಿದ್ದೆ. ಯಾವ್ದು? ZDI ಪ್ಲಸ್ ಆಟೋಮೆಟಿಕ್ ತಗೊಂಡಿದ್ದೆ ಮಾರುತಿ ಸುಜುಕಿಯಲ್ಲಿ. ಅದೇ ಯಾವ್ದು ಬೇರೆ ಇದು ಮಾಡಲ್? 2016 ಡಿಸೈರ್ ಮಾಡಲ್ ಡಿಸೈರ್. ಓಕೆ, ಆಟೋಮೆಟಿಕ್ ತಗೊಂಡೆ. ಆಮೇಲೆ ನೆಕ್ಸ್ಟ್ ಮತ್ತೆ 2017ರಲ್ಲಿ ಮತ್ತೆ ಡಿಸೈರ್ ತಗೊಂಡೆ, ಮತ್ತೆ ಇನ್ನೊಂದು ಟೂರೇಸ್. ಆಮೇಲೆ ಇವಾಗ 2023ರಲ್ಲಿ ಮತ್ತೆ ಒಂದು ಡಿಸೈರ್ ವೆಹಿಕಲ್ಸ್ ತಗೊಂಡಿದ್ದೀನಿ, VX ಮಾಡಲು. ಟೋಟಲ್ ನಮ್ಮ ಹತ್ರ 3 ವೆಹಿಕಲ್ಸ್ ಡಿಸೈರ್ ಗಾಡಿ ಇದೆ. ಈಗ್ಲೂ ಈಗಲೂ ಇದೆ 3 ಗಾಡಿ ನನ್ನ ಹತ್ರ. ಓಕೆ, ಸೊ ತುಂಬಾ ಜನ ಒನ್ ಆಫ್ ದ ಮೋಸ್ಟ್ ಸೆಲ್ಲಿಂಗ್ ಕಾರ್ಸ್ ಇಂಡಿಯಾದಲ್ಲೇ ಅಂದ್ರೆ ಮಾರುತಿ ಸುಜುಕಿನೇ. ಅದರಲ್ಲೂ ಸ್ವಿಫ್ಟ್ ಡಿಸೈರ್ಸ್ ಸ್ಪೆಷಲಿ ಟ್ಯಾಕ್ಸಿ ಇದ್ರಲ್ಲಿ ತುಂಬಾ ಜನ ತಗೊಂತೀರಾ. ಬಿಕಾಸ್ ಸ್ಪೆಷಲ್ ನಿಮ್ಗೆ ಬೂಟ್ ಸ್ಪೇಸು ಜಾಸ್ತಿ ಸಿಗುತ್ತೆ, ಕನ್ವೀನಿಯನ್ಸ್ ಪ್ಲಸ್. ಮಾರುತಿ ಸುಜುಕಿಯಲ್ಲಿ ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ ನಮ್ಗೆ ಮೇಂಟೆನೆನ್ಸ್ ಕಮ್ಮಿ ಬೀಳುತ್ತೆ, ರಿಲಯಬಿಲಿಟಿ ಚೆನ್ನಾಗಿರುತ್ತೆ ಅಂತ. ನೀವು ಫಸ್ಟ್ ಗಾಡಿ ಬಗ್ಗೆ ಮಾತಾಡೋಣ. ಎಷ್ಟು ಕಿಲೋಮೀಟರ್ ಓಡಿಸಿದ್ರಿ ಅದನ್ನ? ಎಷ್ಟು ನಿಮ್ಗೆ ಬೆಲೆ ಆಯ್ತಾ ಹೋಗಿ ತಗೊಂಡು? ಸರ್, ಇವಾಗ ನನ್ಗೆ ಆವಾಗ ತಗೊಂಡಾಗ 9,18,000 ಆಟೋಮೆಟಿಕ್ ಗಾಡಿ. ಟಾಪ್ ಎಂಡ್ ಮಾಡ್ಲು ಅದು 9,18,000 ನನಗೆ ಆನ್ ರೋಡ್ ಬಿದ್ದಿರೋದು ಆ ಗಾಡಿ. ಓಕೆ, ಸೊ ಸೆಕೆಂಡ್ ಟೈಮ್ ತಗೊಂಡಿರೋ ಗಾಡಿ 7,30,000. ಫಸ್ಟ್ ಟೈಮ್ ಗಾಡಿದ್ ಮಾತಾಡೋಣ. ಅಷ್ಟು ಕಿಲೋಮೀಟರ್ ಓಡಿಸಿದ್ರಲ್ಲ, 9 ಲಕ್ಷ 9.5 ಲಕ್ಷ ವರ್ತ್ ಅದು ಕಾರ್. ಅವಾಗ ಆಟೋಮೆಟಿಕ್ ಏನಕ್ಕೆ ಇಸ್ಕೊಂಡ್ರಿ? ಸರ್, ಆಟೋಮೆಟಿಕ್ ಅಂದ್ರೆ ಈ ಬೆಂಗಳೂರು ಟ್ರಾಫಿಕ್ ಗೋಸ್ಕರ ನಾನು ಆಟೋಮೆಟಿಕ್ ಚೂಸ್ ಮಾಡಿದೆ. ಯಾಕಂದ್ರೆ ಬೆಂಗಳೂರು ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ನಮ್ಗೆ ದುಡಿಮೆ ಸಂಜೆ ಬೆಳಗ್ಗೆ ಹೋದ್ರೆ ಸಂಜೆ ಬರ್ಬೇಕಂದ್ರೆ ಕಾಲುಗಳು ತುಂಬಾ ಸಖತ್ ನೋವು ಆಗ್ತಾ ಇತ್ತು. ಸೊ ಕ್ಲಚ್ ತುಳಿದು ಆಗೋಸ್ಕರ ಸಂಜೆ ಮನೆಗೆ ಹೋದ್ರೆ ನಿದ್ದೆ ಮಾಡಕ್ ಆಯ್ತಾ ಇರ್ಲಿಲ್ಲ. ಬೇರೆ ಕ್ಲಚ್ ಇರೋ ಗಾಡಿ ತಗೊಂಡು ಅದಕ್ಕೋಸ್ಕರ ನಾನು ಆಟೋಮೆಟಿಕ್ ಚೂಸ್ ಮಾಡಿದೆ ಬೆಂಗಳೂರಲ್ಲಿ. ಆ ಗಾಡಿನೇ ಆಟೋಮೆಟಿಕ್ ತಗೊಂಡು ಡಿಸೈರ್. 4.5 ಲಕ್ಷ ಗಾಡಿ ಓಡಿದೆ. ಅದು 4.5 ಲಕ್ಷ ಗಾಡಿ ಓಡಿದೆ. 2,60,000 ಕಿಲೋಮೀಟರ್ಗೆ ಒಮ್ಮೆ ಕ್ಲಚ್ ಚೇಂಜ್ ಮಾಡಿದೆ. ಯೂಶಲಿ ಮಾರುತಿ ಕಾರ್ಸ್ ಅಲ್ಲಿ ನಾನು ಯಾವತ್ತೂ ಮಾರುತಿ ಕಾರ್ ಓನ್ ಮಾಡಿಲ್ಲ, ಬಟ್ ಕೇಳ್ತಾ ಇದೀನಿ ಎಷ್ಟು ಸರ್ವಿಸ್ ಇಂಟರ್ವಲ್ಸ್ ಇರುತ್ತೆ? ಒಂದು ಸರಿ ಸರ್ವಿಸ್ ಮಾಡ್ಸಕ್ಕೆ ಎಷ್ಟಾಗುತ್ತೆ? ಎಷ್ಟು ಕಿಲೋಮೀಟರ್ ಒಂದ್ಸರಿ? ಸರ್, ಆಕ್ಚುಲಿ ಸ್ಟಾರ್ಟಿಂಗ್ ಗಾಡಿ ತಗೊಂಡಾಗೆ ಅವರು 3 ಟೈಮ್ಸ್ ಫ್ರೀ ಕೊಡ್ತಾರೆ ಅವರು, ಮಾರುತಿದವರು. ಒಂದು ಫಸ್ಟ್ ಸ್ಟಾರ್ಟಿಂಗ್ 1,000 ಕಿಲೋಮೀಟರ್, ಆಮೇಲೆ 5,000, ಆಮೇಲೆ 10,000 ವರೆಗೆ ಫ್ರೀ ಇರುತ್ತೆ. ಆಮೇಲೆ 20,000 ಇಂದ ನಮಗೆ ಸರ್ವಿಸ್ ನಾವು ಪೇ ಮಾಡಬೇಕಾಗುತ್ತೆ. ಸರ್ವಿಸ್ ಆಯಿಲ್ ಸರ್ವಿಸ್ ಅಂತ ಹೋದಾಗ ಒಂದು 5,000 ಇಂದ 6,000 ಆಗುತ್ತೆ. ಸೊ ಅದು ಎಕ್ಸ್ಟ್ರಾ ಪಾರ್ಟ್ಸ್ ಅದು ಏನಾದರೂ ಹಾಕಿದರೆ ಅದ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಸೊ ಸರ್ವಿಸ್ ತುಂಬ ಚೆನ್ನಾಗಿದೆ ಮಾರುತಿ ಸುಜುಕಿ ಒಳಗಡೆ. ನಮಗೆ ಎವ್ರಿ 10,000 ಕಿಲೋಮೀಟರ್ ಸರ್ವಿಸ್ 10,000 ಕಿಲೋಮೀಟರ್ ನಾವು ಸರ್ವಿಸ್ ಮಾಡ್ತೀವಿ. 6,000 ಆಗುತ್ತಾ? ಎಷ್ಟು? ಒಂದು 6,000 ಆಗುತ್ತೆ. ಜನರಲ್ ಸರ್ವಿಸ್ ಅಂತಂದ್ರೆ ಕಡಿಮೆ ಆಗುತ್ತೆ. ಸೊ ಏನಾದ್ರೂ ಆಯಿಲ್ ಸರ್ವಿಸ್ ಮತ್ತೆ ಫಿಲ್ಟ್ರು, ಡೀಸೆಲ್ ಫಿಲ್ಟ್ರು, ಆಯಿಲ್ ಫಿಲ್ಟ್ರು ಅದೆಲ್ಲ ಹಾಕ್ಸಿದ್ರೆ ಒಂದು 5,000-6,000 ಬರುತ್ತೆ. ಪ್ರತಿ ಸರ್ವಿಸ್ಗೂ ಮಾಡ್ಲೇಬೇಕು ಸರ್, ಮಾಡ್ಲೇಬೇಕು. ಈಗ ಮೇನ್ ಆಗಿ ನಮ್ಗೆ ಸ್ಪೆಷಲಿ ನಾವು ಟ್ಯಾಕ್ಸಿ ದಿನಕ್ಕೆ 1,500-1,000 ಕಿಲೋಮೀಟರ್ ಹೋಗ್ತಾ ಇರುತ್ತೆ ಮಿನಿಮಮ್ ಆಗಿ. ಮೈಲೇಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಆ ಗಾಡಿಯಲ್ಲಿ ಎಷ್ಟು ಮೈಲೇಜ್ ಸಿಗ್ತಾ ಇತ್ತು? ಮೈಲೇಜ್ ನಾವು ಆಕ್ಚುಲಿ ಫುಲ್ ಟ್ಯಾಂಕ್ ಮಾಡ್ಸಾ ಇರ್ತೀವಿ.
ಸೊ ಫುಲ್ ಟ್ಯಾಂಕ್ ಅಂದರೆ ನಮಗೆ 800-900 ಸಿಟಿಯಿಂದ ಆಚೆ ಹೋದರೆ 900 ಕಿಲೋಮೀಟರ್ ಬರ್ತಾ ಇತ್ತು ಅದು. ಸಿಟಿಯಲ್ಲಿ ಆದರೆ ಒಂದು 800-805 ಕಿಲೋಮೀಟರ್ ಬರುತ್ತೆ. ಆ ರೇಂಜ್ ಅಲ್ಲಿ ಎಷ್ಟು ಮೈಲೇಜ್ ಅಲ್ಲಿ ಎಷ್ಟು ಮೈಲೇಜ್ ಒಂದು 20-23 ಕಿಲೋಮೀಟರ್ಸ್ ಮಿನಿಮಮ್ ನಮಗೆ ಸಿಟಿಯಿಂದ ಔಟ್ಸ್ಕರ್ಡ್ ಹೋದರೆ. ಕರೆಕ್ಟ್. ನಾವ್ ಈ ವಿಡಿಯೋ ರೆಕಾರ್ಡ್ ಮಾಡ್ತಿದೀವಲ್ಲ, ರೆಕಾರ್ಡ್ ಮಾಡಿರೋ ಟೈಮ್ಗೆ ಹೊಸ ಸ್ವಿಫ್ಟ್ ಕೂಡ ಲಾಂಚ್ ಆಗಿದೆ, ಜನರೇಷನ್ 4. ಆ ಗಾಡಿಗಳಲ್ಲಿ ಬರ್ತಾ ಇದ್ದು 4 ಸಿಲಿಂಡರ್ ಇಂಜಿನ್, ಒಳ್ಳೆ ಟಾರ್ಕ್, ಒಳ್ಳೆ ಪವರ್ ಇರ್ತಾ ಇತ್ತು. ಸಿಟಿಲಿ ಯೂಸ್ ಮಾಡೋದಕ್ಕೆ ತುಂಬಾ ಈಸಿ ಆಗಿರ್ತಾ ಇತ್ತು. ಈಸ್ ಆಫ್ ಡ್ರೈವಿಂಗ್ ಅಂತ ಹೇಳ್ತಾರ. ಡ್ರೈವಿಂಗ್ ಮಾಡೋದಕ್ಕೆ ಓವರ್ ಆಲ್ ಕಾರ್ ಫಿನಿಶ್ ಎಲ್ಲ ಯಾವ ತರ ಇತ್ತು ಗಾಡಿಯಲ್ಲಿ? ಮೊದಲನೇ ಗಾಡಿ ತುಂಬಾ ಚೆನ್ನಾಗಿದೆ ಸರ್, ಯಾವುದೇ ತರ ಪ್ರಾಬ್ಲಮ್ ಇರಲಿಲ್ಲ ಗಾಡಿ. ಆಮೇಲೆ ನಾವು ಆಲ್ಮೋಸ್ಟ್ 4.5 ಲಕ್ಷವರೆಗೆ ಗಾಡಿ ಓಡಿಸಿದ್ದೆ ಇಲ್ಲಿವರೆಗೂ. ಸೊ ಯಾವತ್ತು ರೋಡಲ್ಲಿ ಆಗಲಿ ನಿಂದ್ರೋದಾಗಲಿ ಮತ್ತು ಯಾವುದು ಅಂದರೆ ಫೀಲ್ ಇರ್ತಾ ಇರಲಿಲ್ಲ ಆ ಗಾಡಿಯಲ್ಲಿ ಮಾರುತಿ ಸುಜುಕಿ ಒಳಗಡೆ. ನಾನು ಯಾಕಂದರೆ ಚಿಕ್ಕಂದಿರ್ತಾನೆ ಮಾರುತಿ ಸುಜುಕಿ ಮೇಲೆ ತುಂಬ ಇಂಟ್ರೆಸ್ಟಿಂಗ್ ನನಗೆ ಇದ್ದಿದ್ದು. ಮಾರುತಿ ಲೈಫಲ್ಲಿ ಯಾವಾಗಲಾದರೂ ಒಂದು ಗಾಡಿ ತಗೊಳ್ಳೇಬೇಕು ಮಾರುತಿ ಅನ್ನೋ ತುಂಬ ಆಸೆ ಇತ್ತು. ಬಟ್ ಅದು ಓನ್ ವಿಧಾಗಿ ವೈಟ್ ಬೋರ್ಡ್ ಆಗಿ ತಗೊಳಕ್ಕಾಗಲ್ಲ, ಎಲ್ಲೋ ಬೋರ್ಡ್ ಮುಖಾಂತರ ನಾನು ಗಾಡಿ ತಗೊಂಡು ನನಗೆ ತುಂಬ ಇಷ್ಟ ಆಯಿತು ನನಗೆ ಮಾರುತಿ ಸುಜುಕಿಯಲ್ಲಿ. ಸೊ ನೀವ್ ಹೇಳಿದ್ರಿ 2.5 ಲಕ್ಷಕ್ಕೆ ಕ್ಲಚ್ ಪ್ಲೇಟ್ ಹೋಯ್ತು ಅಂತ. ಹೌದೌದು, 7,60,000 ಕಿಲೋಮೀಟರ್ಗೆ ಗಾಡಿಯ ಪ್ರಾಬ್ಲಮ್ ಬಂತು ಆವಾಗ. ಸರ್ ಅದು 22,000 ಆಯ್ತು ನನಗೆ ಅದು. ಸೊ ಆಟೋಮೆಟಿಕ್ ಬಂದು ನನಗೆ 75,000 ಖರ್ಚು ಬಂತು ಅದು ಸ್ಟಾರ್ಟಿಂಗಲ್ಲಿ. ಯಾಕಂದರೆ ಆವಾಗಿನ ಟೈಮಲ್ಲಿ ಇದು ಇರಲಿಲ್ಲ, ಇನ್ನು ಸಿಂಗಲ್ ಪಾರ್ಟ್ಸ್ಗಳು ಅದು ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅದು ಫುಲ್ ECM ಚೇಂಜ್ ಮಾಡ್ಬೇಕಂತ ಹೇಳಿದ್ರು. ಆವಾಗಿನ ಟೈಮಲ್ಲಿ ನನಗೆ 75,000 ಅದು ಖರ್ಚು ಬಂತದು. ಇವಾಗ ಮ್ಯಾನ್ಯುವಲ್ ಗಾಡಿಗಳೆಲ್ಲ ಇವಾಗ 22,000-23,000 ಖರ್ಚು ಬರ್ತಾ ಇದೆ. ಬಟ್ ಇವಾಗೆಲ್ಲ ಟೆಕ್ನಾಲಜಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಆಟೋಮೆಟಿಕಲ್ಲಿ. ಚೆನ್ನಾಗಿದೆ ಅಂತ. ಓಕೆ. ಅದ್ರ ಜೊತೆಗೆ ನೆಕ್ಸ್ಟ್ ಮತ್ತೆ ಡಿಸೈರ್ ತಗೊಂಡ್ರಲ್ಲ, ಅದು ಯಾವ ಮಾಡೆಲ್ ತಗೊಂಡ್ರಿ? ಎಷ್ಟಾಯ್ತು ಸರ್? ಅದು 17 ಮಾಡಲ್, ಅದು ಟೂರ್ ಎಸ್ ಅಂತೇಳಿ. ಸೊ ಅದು ನನಗೆ 7,30,000 ಬಂತು. ಅದರಲ್ಲಿ ನನಗೆ ಶೋರೂಮ್ ಕಡೆಯಿಂದ ಇಯರ್ ಎಂಡಲ್ಲಿ ತಗೊಂಡಿದ್ರಿಂದ 60,000 ನನಗೆ ಅದು ಇದು ಕೊಟ್ಟರು, ಡಿಸ್ಕೌಂಟ್ ಕೊಟ್ಟರು 60,000 ಮಾರುತಿ RNS ಕಡೆಯಿಂದ. ಸೊ ಅದಾದಮೇಲೆ ಇವಾಗ ಅದು ಸೇಮ್ ಗಾಡಿ ಇವಾಗ ನನ್ನ ಹತ್ರ 4 ಲಕ್ಷ ಓಡಿದೆ ಗಾಡಿನ, 17 ಮಾಡಲ ಗಾಡಿನೂ ಸಹ. ತುಂಬಾ ಜನ ನಾಟ್ ಜಸ್ಟ್ ಕ್ಯಾಬ್ಸ್ ಅಲ್ಲೇ ಅಲ್ಲ, ಜಸ್ಟ್ ನಾರ್ಮಲ್ ಪ್ಯಾಸೆಂಜರ್ ವೆಹಿಕಲ್ಸ್, ಪ್ರೈವೇಟ್ ವೆಹಿಕಲ್ಸ್ ಕೂಡ ತುಂಬಾ ಜನ ಮಾರುತಿನೇ ತಗೊಳ್ತಾ ಇದ್ದಾರೆ. ಮಾರುತಿಯಲ್ಲಿ ಸ್ವಿಫ್ಟ್ ಆಗಿರ್ಬೋದು, ಈ ಬಲಿನೋ ಆಗಿರ್ಬೋದು, ಈ ಇಗ್ನಸ್, ಮತ್ತೆ ಈವನ್ ಕೂಡ ಆಲ್ಟೋಗಳಲ್ಲಿ ಇದೆಯಲ್ಲ, ತುಂಬಾ ಜನ ಯಾಕೆ ಮಾರುತಿ ಕಾರ್ಗಳಿಗೆ? ಯಾಕೆ ಅಂದ್ರೆ ಸರ್, ಇದು ಮಾರುತಿದು ಈಗ ಇಂಡಿಯಾದಲ್ಲಿ ಯಾವುದೇ ಒಂದು ಹಳ್ಳಿಗೆ ಹೋದ್ರೂ ಸಹ ಇವ್ರದ್ದು ಬ್ರಾಂಚಸ್ ಇದಾವೆ ಮಾರುತಿ ಸುಜುಕಿ ಅವ್ರದ್ದು. ಯಾವುದೇ ಒಂದು ಮೇನ್ ರೋಡ್ ಅಲ್ಲಿ ಆಗಲಿ, ಒಂದು ಹಳ್ಳಿಗಳಲ್ಲಿ ಎಲ್ಲೇ ಹೋದ್ರೂ ಇದಕ್ಕೆ ಸರ್ವಿಸ್ ಅಂತ ಸಿಗುತ್ತೆ ನಮ್ಗೆ. ಸೊ ಏನೇ ಪ್ರಾಬ್ಲಮ್ ಆದ್ರೂ ಬೇಗ ರೆಸ್ಪಾನ್ಸ್ ಮಾಡ್ತಾರೆ. ಬಂದು ಇಮಿಡಿಯೇಟ್ಲಿ ಗಾಡಿ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂದ್ರೆ ಯಾವುದೋ ಒಂದು ಶೋರೂಮ್ ಕಾಲ್ ಮಾಡಿ ಅವ್ರಿಗೆ ಕರೆ ಮಾಡಿದ್ರು ಸಹ ಅವ್ರು ಬಂದು ಗಾಡಿ ಬಗ್ಗೆ ಒಂದು ಕಾಳಜಿ ವಹಿಸ್ತಾರಲ್ಲ, ಅದರಿಂದ ತುಂಬ ಇಷ್ಟ ಮಾರುತಿ ಒಳಗಡೆ. ಬೇಗ ನಮಗೆ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಮಾರುತಿ. ಆಮೇಲೆ ಅದು ತುಂಬ ಹಳೇ ಗಾಡಿ ಇರೋದ್ರಿಂದ ಜಾಸ್ತಿ ಜನ ಮಾರುತಿ. ಬಟ್ ಇನ್ನೊಂದು ಕನ್ಸೆಪ್ಷನ್ ಏನಂದ್ರೆ, ಮಾರುತಿ ಕಾರುಗಳನ್ನ ತುಂಬಾ ಜನಗಳು ಹೆಸರಿಟ್ಟು ಕರೀತಾರಲ್ಲ, ತುಂಬಾ ಕಡಿಮೆಯಾಗಿ ನೋಡ್ತಾರೆ. ಯಾಕಂದ್ರೆ ಸೇಫ್ಟಿ ಇಲ್ಲ, ಅದಿಲ್ಲ, ಇದಿಲ್ಲ, ಇಲ್ಲ ಏನಾದ್ರು ಮುಂದೆ ಟಚ್ ಆಗ್ಬಿಟ್ರೆ ಗಾಡಿ ಎಲ್ಲ ಇದಾಗ್ಬಿಡುತ್ತೆ, ಟಿನ್ ಕ್ಯಾನ್ ಅಂತಾರೆ ಅಂತೆಲ್ಲ ನೀವು ಕೇಳ್ಪಟ್ಟಿರ್ತೀರದನ್ನೇ? ಯಾಕೆ ಆ ತರ ಪರ್ಸೆಪ್ಷನ್? ಸರ್, ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ, ಕೆಲವೊಬ್ರು ಹೇಳಿರೋ ಪ್ರಕಾರ ಏನು ಅಂತಂದ್ರೆ, ಮಾರುತಿ ಸುಜುಕಿಯಲ್ಲಿ ಗಾಡಿ ಸಪೋಸ್ ಯಾರು ಆಕ್ಸಿಡೆಂಟ್ ಆಯ್ತು, ಮೇಜರ್ ಯಾರಿಗೋ ನಾವು ಎದುರುಗಡೆ ಬರೋರಿಗೆ ಹೊಡೆದ್ವಿ ಏನಾದ್ರು ಆಯ್ತು ಅಂತಂದ್ರೆ ಬೇಗ ಸಡನ್ ಡೆತ್ ಆಗೋದಿಲ್ಲ, ವೇಟ್ ಆದ್ರೂ ಗಾಡಿ ಇದಾಗುತ್ತೆ ಅಂತ ಕೆಲವೊಬ್ರು ಹೇಳೋದು ನನಗೆ ಬಂದಿರೋ ಮಾಹಿತಿ ಪ್ರಕಾರ. ಬಟ್ ನನಗೂ ಐಡಿಯಾ, ನಾನು ತುಂಬಾ ಕೇಳಿದ್ದೀನಿ. ಯಾಕಂದ್ರೆ ಬಾಡಿ ತುಂಬಾ ಇತ್ತೀಚೆಗೆ ಬರ್ತಕ್ಕಂಥ ಬಾಡಿಗಳಲ್ಲಿ ತುಂಬಾ ವೀಕ್ನೆಸ್ ಆಗಿ ಬರ್ತಾ ಇದೆ ಇತ್ತೀಚಿನ ನಡುವಿನ ಇದರಲ್ಲಿ. ನಮ್ಮಂತ ಬಡವರಿಗೆ ಗಾಡಿ ಮಾರುತಿ ಸುಜುಕಿ ಕಡಿಮೆ ರೇಟಲ್ಲಿ ಮತ್ತೆ ಮೇಂಟೆನೆನ್ಸ್ ನಲ್ಲಿ ಅಂತಂದ್ರೆ ನಮಗೆ ಮಾರುತಿ ಸುಜುಕಿನೇ ಬೆಟರ್ ಬಡವರ ಇದಕ್ಕೋಸ್ಕರ. ಬಿಕಾಸ್ ಈಗ ಯಾವುದೇ ಒಂದು ಕಾರ್ ತಗೊಳಕ್ ಹೋದ್ರೆ 10 ಲಕ್ಷ ಮೇಲೆ ಇದ್ರೆ ಅದ್ರಲ್ಲೂ ಮಾರುತಿ ಒಳ್ಳೆ ಪ್ರೈಸಿಂಗ್ ಅಲ್ಲೇ ಒಳ್ಳೆ ಗಾಡಿಗಳು ಕೊಡ್ತಾರೆ. ಅಂಡ್ ಇನ್ನೊಂದು ಮಿಸ್ಕನ್ಸೆಪ್ಷನ್ ಏನಂದ್ರೆ, ಯೂಶಲಿ ನೀವು ಟೆಸ್ಲಾ ಅವರು ಸೈಬರ್ ಟ್ರಕ್ ನ ಲಾಂಚ್ ಮಾಡಿದಾರೆ ಗೊತ್ತಾ, ಕಂಪ್ಲೀಟ್ಲಿ ಅಲ್ಯೂಮಿನಿಯಂ ಫ್ರೇಮ್ ಅಲ್ಲಿ. ಮುಂದೆ ಯಾರಾದ್ರೂ ಆ ಕಾರ್ ಹೋಗಿ ಗುದ್ದಿದ್ರು ಮುಂದೆ ಕಲ್ಲು ಹೊಡೆದೋಗ್ಬೇಕು, ಕಾರ್ಗೆ ಏನಾಗಲ್ಲ, ಕಂಪ್ಲೀಟ್ಲಿ ಸ್ಟೀಲ್ ಫ್ರೇಮು. ಸೊ ಅದು US ಅಲ್ಲಿ ಮಾತ್ರ ಪರ್ಮಿಟ್ ಕೊಟ್ಟಿರೋದು. UK, ಯುರೋಪಿಯನ್ ರೀಜನ್ಸ್ ಅಲ್ಲಿ ಆ ಗಾಡಿ ಪರ್ಮಿಷನ್ ಕೊಟ್ಟಿಲ್ಲ. ಯಾಕಂದ್ರೆ ಕೊಲಿಷನ್ ಆಗೋ ಟೈಮಲ್ಲಿ ಲೆಟ್ಸ್ ಸೇ ಯಾರಾದ್ರೂ ಮನುಷ್ಯರಿದ್ರೆ ಅವ್ರಿಗೇನು ಆಗ್ಬಾರ್ದು.
ಸೇಫ್ಟಿ ಇಲ್ಲ, ಓಕೆ ಸೇಫ್ಟಿ ಇಲ್ಲ ಅಂತ ಆ ಕಾರ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಸೇಲ್ ಮಾಡೋದಕ್ಕೆ. ಅದೇ ತರ ಈಗಿನ ಸ್ಟ್ಯಾಂಡರ್ಡ್ಸ್ ಅಲ್ಲಿ ನಾವು ಗ್ಲೋಬಲ್ ಎನ್ ಕ್ಯಾಪ್ ಆಗಿರ್ಬೋದು, ಯೂರೋ ಎನ್ ಕ್ಯಾಪ್ ಕ್ರಾಶ್ ಟೆಸ್ಟ್ ಮಾಡ್ತಾರಲ್ಲ, ಆ ಟೈಮಲ್ಲಿ ಕಾರ್ ಯಾವ ತರ ಕ್ರಂಬಲ್ ಆಗ್ತಾ ಇದೆ ಒಳಗೆ. ಇವಾಗ ಅದು ಕ್ರಂಬಲ್ ಆಗಿಲ್ಲ ಅಂದ್ರೆ ಸರ್, ಅದ್ ಏನೇನು ಗುದ್ದುತ್ತೀವಲ್ಲ ನಾವು, ಆ ಎಫೆಕ್ಟ್ ನಮ್ಗೆ ಒಳಗಡೆ ಬಂದು ಎಫೆಕ್ಟ್ ಆಗುತ್ತೆ. ಇಲ್ಲ ಅದು ಕ್ರಂಬಲ್ ಆದ್ರೆ ಆ ಏನ್ ಕ್ರಾಶ್ ಇಂಪ್ಯಾಕ್ಟ್ ಇರುತ್ತಲ್ಲ ಅದಲ್ಲೇ ಡಿಸ್ಟ್ರಿಬ್ಯೂಟ್ ಆಗ್ಬಿಡುತ್ತೆ, ಆ ಇಂಪ್ಯಾಕ್ಟ್ ನ ಅದೇ ತಗೊಂಡ್ಬಿಡುತ್ತೆ. ಯಾವ ತರ ಅಂದ್ರೆ, ಈಗ ನಾವು ಒಂದು ಸಾಫ್ಟ್ ಆಗಿರೋ ಮೆಟೀರಿಯಲ್ಗೆ ಗುದ್ದಿದ್ರೆ ನಮ್ಗೆ ಇಂಪ್ಯಾಕ್ಟ್ ಕಡಿಮೆ ಬೀಳುತ್ತೆ. ಒಂದೇ ತರ ಕಲ್ಲು ಗುದ್ದಿದ್ರೆ ನಮ್ಗೆ ಕೈ ಏಟ್ ಆಗುತ್ತಲ್ಲ, ಸೇಮ್ ಕಾನ್ಸೆಪ್ಟ್ ನೇ ಈಗ ಸ್ವಲ್ಪ ಕ್ರಂಬಲ್ ಝೋನ್ ನ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಆ ಕ್ರಂಬಲ್ ಝೋನ್ ನ ಬಿಟ್ಟು ಕ್ಯಾಬಿನ್ ಒಳಗಡೆ ಇಂಪ್ಯಾಕ್ಟ್ ಆಗ್ಬಾರ್ದು. ಅದ್ರ ಜೊತೆಗೆ ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಆಗಿರ್ಬೋದು, ಈ ಸೀಟ್ ಬೆಲ್ಟ್ ಸ್ಟ್ಯಾಂಡರ್ಡ್ ಆಗಿರ್ಬೋದು. ಸೊ ಇದನ್ನೆಲ್ಲ ತುಂಬಾ ಮ್ಯಾಂಡೇಟರಿ ಆಗಿ ಮಾಡಿದ್ದಾರೆ. ಬಟ್ ಐ ಥಿಂಕ್ ಟಿನ್ ಕ್ಯಾನ್ ಅಂತ ಕರೆಯೋದು ಸ್ವಲ್ಪ ಬೇಜಾರಾಗುತ್ತಲ್ಲ, ಆ ತರ ಎಲ್ಲ ಜನ ಬೇಜಾರಾಗುತ್ತೆ ಸರ್. ನಮ್ ಬಜೆಟ್ ಪ್ರಕಾರ ನಾವು ಹೇಗಿರ್ಬೇಕು ಆ ಬಜೆಟ್ ಪ್ರಕಾರ ನಮ್ಮ ಮೇಲೆ ಹಾಸಿಗೆ ಇದ್ದಷ್ಟು ಕಾಲ್ ಜಾಸ್ತಿ ಅಂತ ಹಿರಿಯರು ಏನೋ ಶಾಸ್ತ್ರ ಹೇಳಿದ್ದಾರೆ. ಸೊ ಅದ್ರ ಪ್ರಕಾರ ನಮ್ಗೆ ನಮ್ಮ ಬಜೆಟ್ ಅಲ್ಲಿ ನಮ್ಗೆ ಯಾವ ತರ ನಮ್ಗೆ ಬೇಕು ಅನ್ನೋಂಥದಕ್ಕೆ ಅವರು ಒಂದು ಆ ಪ್ರಕಾರನೇ ಗಾಡಿಗಳನ್ನ ಅವ್ರು ಮೂವ್ ಮಾಡ್ತಾ ಇದಾರೆ ಅಷ್ಟೇ, ಮತ್ತೇನಿಲ್ಲ. ಇಂಡಿಯಾದಲ್ಲಿ ಮೇನ್ ವ್ಯಾಲ್ಯೂ ಫಾರ್ ಮನಿ ಅಲ್ವಾ, ಎಷ್ಟು ನಾವು ಕೊಡೋ ದುಡ್ಡಿಗೆ ಜಾಸ್ತಿ ಬರ್ಬೇಕು ನಮ್ಗೆ. ಅಲ್ಲ, ಅದು ಎಲ್ಲಾರ್ದು ಇದೆ. ಕೊಡೋ ರೇಟ್ಗಿಂತ ಜಾಸ್ತಿ ನಮ್ಗೆ ಸಿಗ್ಬೇಕು ಅನ್ನೋದು ಎಲ್ಲರೂ ಎಕ್ಸೆಪ್ಟ್ ಮಾಡ್ತಾರೆ, ಬಟ್ ಅದು ಆಗಲ್ಲ. ಸೊ ಈಗ ಬಡವ್ರಿಗೆ ಅಂತ ಮಾಡೋರು ಅಂತ ಹೇಳಿದ್ರೆ ಅದು ಇದ್ರ ಮೇಲೆ ಹೋಗುತ್ತೆ, ಅದು ಡಿಪೆಂಡ್ ಮೇಲೆ, ಅದು ಹೇಗೆ ಸೇಫ್ಟಿ ಮೇಲೆ. ಹೌದು. ಇನ್ನೊಂದು ವಿಷಯ, ನಿಮ್ಗೆ ಸರ್ವಿಸ್ ಸೆಂಟರ್ಸ್ ತುಂಬಾ ಇದೆ ಅಂತ ಹೇಳಿದ್ರಲ್ಲ, ಸೊ ಜನರಲ್ ಆಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು? ಕೆಲವು ಸರ್ವಿಸ್ ಸೆಂಟರ್, ಲೆಟ್ಸ್ ಸೇ ಬ್ಯಾಂಗ್ಳೂರಲ್ಲಿ ನೀವು ಯಾವ ಸರ್ವಿಸ್? ಬ್ಯಾಂಗ್ಳೂರಲ್ಲಿ ಅಂತ ಅಷ್ಟೇ ಅಲ್ಲ ಸರ್, ಯಾವುದೇ ಕರ್ನಾಟಕದಲ್ಲಿ ಮೂಲೆಯಲ್ಲಿ ಹೋದ್ರು ಮಾರುತಿ ಸುಜುಕಿ ಒಳಗಡೆ ಸರ್ವಿಸಿಂಗ್ ಹೋದ್ರೆ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಯಾಕಂದ್ರೆ ತುಂಬಾ ಚೆನ್ನಾಗಿ ರೆಸ್ಪೆಕ್ಟ್ ಕೊಡ್ತಾರೆ. ಫಸ್ಟ್ ನಾವು ಯೆಲ್ಲೋ ಬೋರ್ಡೇ ಆಗ್ಲಿ ವೈಟ್ ಬೋರ್ಡ್ ಅಲ್ಲಿ, ಕೆಲವೊಂದು ಶೋರೂಮ್ಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ವೈಟ್ ಬೋರ್ಡ್ ಬಂದವ್ರಿಗೆ ತುಂಬಾ ಇದು ಒಂಥರ ಕೀಳ್ಮಟ್ಟವಾಗಿ ನೋಡ್ತಾರೆ. ಯೆಲ್ಲೋ ಬೋರ್ಡ್ ಏನೋ ಕೇರ್ಲೆಸ್ ಆಗಿ ನೋಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾರೆ. ಮಾರುತಿ ಸುಜುಕಿಯಲ್ಲಿ ಆಗಲ್ಲ. ಯಾವುದೇ ಒಂದು ಶೋರೂಮ್ಗೆ ಹೋದ್ರು ಅವ್ನು ಯೆಲ್ಲೋ ಬೋರ್ಡ್ ಇರಲಿ, ಅವನು ವೈಟ್ ಬೋರ್ಡೇ ಇರಲಿ, ಶ್ರೀಮಂತನಿರಲಿ ಬಡವನಿರಲಿ, ಎಲ್ಲರಿಗೂ ಒಂದೇ ಥರ ರೆಸ್ಪೆಕ್ಟ್ ಕೊಡ್ತಾರೆ. ಆ ಇದರಿಂದ ನಮಗೆ ಮಾರುತಿ ಸುಜುಕಿ ಒಳಗೆ ಅದು ತುಂಬಾ ಇಷ್ಟ. ಯಾವುದೇ ಶೋರೂಮ್ ಹೋದ್ರು. ಇನ್ನೊಂದು, ನಿಮ್ಮ ಕಾರ್ಸ್ ಅಲ್ಲಿ ನೀವು ಆಟೋಮ್ಯಾಟಿಕ್ ಓನ್ ಮಾಡಿದೀರಾ, ಮ್ಯಾನ್ಯುಯಲ್ ತಗೊಂಡಿದ್ದೀರಾ, ಎರಡನ್ನೂ ಯೂಸ್ ಮಾಡಿದ್ರೆ ಎಕ್ಸ್ಟೆನ್ಸಿವ್ ಆಗಿ. ಈಗ ಈ ಗಾಡಿ ಬಂದು ಮ್ಯಾನ್ಯುಯಲ್, ಆಲ್ಮೋಸ್ಟ್ 35,000 ಓಡಿಸಿದ್ರೆ ಈ ಗಾಡಿಯಲ್ಲೂ. ನಿಮ್ಗೆ ಆಟೋಮ್ಯಾಟಿಕ್ ಅಲ್ಲಿ ಇರುವಂತ ಅಡ್ವಾಂಟೇಜಸ್ ಏನು, ಮ್ಯಾನ್ಯುಯಲ್ ಅಡ್ವಾಂಟೇಜಸ್ ಏನು? ಬಿಕಾಸ್ ತುಂಬಾ ಜನಕ್ಕೆ ಆ ಕನ್ಫ್ಯೂಷನ್ ಇರುತ್ತೆ, ಈ ಆಟೋಮ್ಯಾಟಿಕ್ ತಗೊಳ್ಳ, ಬಿಕಾಸ್ ಮ್ಯಾನ್ಯುಯಲ್ ಕಾಸ್ಟ್ ಸ್ವಲ್ಪ ಕಡಿಮೆ, ದುಡ್ಡು ಸ್ವಲ್ಪ ಕಡಿಮೆ ಕೊಟ್ಬಿಡ್ತಾರೆ. ಮ್ಯಾನ್ಯುಯಲ್, ಆಟೋಮ್ಯಾಟಿಕ್ ಸ್ವಲ್ಪ ಜಾಸ್ತಿ ಕಾಸ್ಟ್ ಆಗ್ಬಿಡುತ್ತೆ. ಆ ಜಾಸ್ತಿ ಕಾಸ್ಟ್ ಕೊಟ್ಟು ಆಟೋಮ್ಯಾಟಿಕ್ ಹೋಗ್ಬೇಕು, ಇಲ್ಲ ಕಡಿಮೆ ಕಾಸ್ಟ್ ಮ್ಯಾನ್ಯುಯಲ್ ಹೋಗ್ಬೇಕು? ಸರ್ ನೋಡಿ, ಆಕ್ಚುಲಿ ಏನಂತಂದ್ರೆ ಯೆಲ್ಲೋ ಬೋರ್ಡ್ ದುಡ್ಕೊಂಡವ್ರಿಗೆ ಏನಿದೆ, ಮ್ಯಾನ್ಯುಯಲ್ ಗಾಡಿನೇ ಬೆಟರ್. ಆಟೋಮೆಟಿಕ್ ಯೂಸ್ ಆಗಲ್ಲ. ಯಾಕಂತಂದ್ರೆ ಬೆಂಗಳೂರು ಸಿಟಿ ಒಳಗಡೆ ಯೂಸ್ ಆಗುತ್ತೆ. ಸೊ ಏನಂದ್ರೆ ಮೈಲೇಜ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಗಾಡಿ ತಗೊಂಡೆ, ಸೊ ಮೈಲೇಜ್ ಡ್ರಾಪ್ ಆಗ್ತಾ ಇತ್ತು ಆ ಗಾಡಿ ಆಟೋಮೆಟಿಕಲ್ಲಿ. ಆಮೇಲೆ ಆವಾಗಿನ ಟೈಮಲ್ಲಿ ಏನಿದೆ ಅಂದ್ರೆ ಸಿಂಗಲ್ ಪಾರ್ಟ್ಸ್ ಸಿಗ್ತೀವಿ, ಬಟ್ ಇವಾಗ ಸಿಂಗಲ್ ಪಾರ್ಟ್ಸ್ ಸಿಗ್ತಾ ಇದೆ. ಸಿಂಗಲ್ ಪಾರ್ಟ್ಸ್ ಅಂದ್ರೆ ಅದೇ ಏನೋ ಒಂದೊಂದು ಪಾರ್ಟ್ಸ್ ಆದ್ರೂ ಇವಾಗ ಸಿಂಗಲ್ ಕೇಬಲ್ ಅಲ್ಲಿ ಮತ್ತೊಂದು ಏನಾಗಲಿ ಸಿಮ್ ಅಲ್ಲಿ ಸಿಂಗಲ್ ಪಾರ್ಟ್ಸ್, ಮೊದಲೇ ಎಲ್ಲ ಸಿಂಗಲ್ ಪಾರ್ಟ್ಸ್ ಸಿಗ್ತಾ ಇರ್ಲಿಲ್ಲ. ಸೊ ಇವಾಗ ಬರ್ತಕ್ಕಂಥ ಟೆಕ್ನಾಲಜಿಯಲ್ಲಿ ತುಂಬಾ ಮುಂದುವರೆದ್ರಿಂದ ಇವಾಗ ಪ್ರತಿಯೊಂದೂ ಆಟೋಮೆಟಿಕಲಿನೂ ಸಿಗುತ್ತೆ. ಬಟ್ ಏನಂದ್ರೆ ಯೆಲ್ಲೋ ಬೋರ್ಡ್ಗೆ ಮ್ಯಾನ್ಯುಯಲ್ ಗಾಡಿ ಬೆಟ್ರು. ಯಾಕಂದ್ರೆ ಈಗ ಎಲ್ಲೋ ಒಂದು ಅಪ್ಪಲ್ಲಿ ಹೋಗ್ತಾ ಇರ್ತೀವಿ, ಒಂದು ಗಾಡಿ ಓವರ್ಟೇಕ್ ಮಾಡೋ ಮೂಮೆಂಟ್ ಇರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಮ್ಯಾನ್ಯುಯಲ್ ಗಾಡಿಯಲ್ಲಿ ಒಂದು ಗೇರ್ ಚೇಂಜ್ ಮಾಡಿ ಇನ್ನೊಂದು ಗೇರ್ ಹಾಕಿದ್ರೆ ಗಾಡಿ ಪಟ್ಟಂತೆ ಮೂವ್ ಆಗಿ ಹೋಗುತ್ತೆ. ಆಟೋಮೆಟಿಕಲ್ಲಿ ಗಾಡಿ ಮೂವ್ ಮಾಡೋಕ್ಕಾಗಲ್ಲ, ಓವರ್ಟೇಕ್ ಮಾಡೋಕ್ಕಾಗಲ್ಲ ಸಡನ್ ಆಗಿ. ಅದು ಎಷ್ಟು ಟೈಮ್ ತಗೊಳುತ್ತೆ. ಸೊ ಅದಕ್ಕೆ ಇವಾಗ ಒಂದು ಸಡನ್ ಆಗಿ ಎದುರುಗಡೆ ಗಾಡಿ ಬಂತಂದ್ರೆ ಮ್ಯಾನ್ಯುಯಲ್ ಅಲ್ಲಿ ಗೇರ್ ಚೇಂಜ್ ಮಾಡ್ಬಿಟ್ಟು ಪಟ್ಟಂತೆ ಮೂವ್ ಮಾಡಿ ಗಾಡಿ ಕ್ರಾಸ್ ಮಾಡ್ಬಿಡ್ಬೋದು. ಸೊ ಆಟೋಮೆಟಿಕಲ್ಲಿ ಅದ್ರದ್ದು ಎಷ್ಟು ಲಿಮಿಟ್ ಇರುತ್ತೆ ಅಷ್ಟೇ ತೊಗೊಂಡು ಕ್ರಾಸ್ ಮಾಡೋಕ್ಕಾಗುತ್ತೆ. ಸೊ ಹಾಗಾಗಿ ಆಟೋಮೆಟಿಕ್ಕಿಂದ ನಮಗೆ ಮ್ಯಾನ್ಯುಯಲ್ ಭಾಳ ಉತ್ತಮ. ಹಾಗೆ ಆಟೋಮ್ಯಾಟಿಕ್ಸ್ ಅಲ್ಲೇನೋ 2 ತರ ವೇರಿಯಂಟ್ಸ್ ಇದೆ, DCT ಅಂತ, AMT ಅಂತ, ಮತ್ತೆ ಆಟೋಮ್ಯಾಟಿಕ್ ಅಂತಾನು ಕಂಪ್ಲೀಟ್ಲಿ ಡಿಫ್ರೆಂಟ್. AMT ಅಂದ್ರೆ ಆಟೋಮ್ಯಾಟಿಕ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಅಲ್ವಾ, ಅದು ಜಸ್ಟ್ ನಾವು ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ಮ್ಯಾನ್ಯುಯಲ್ ಇರುತ್ತೆ ನಾವು. ಸೊ ಡೆಫಿನೆಟ್ಲಿ ನೀವೇನಾದ್ರೂ ಸಿಟಿಯಲ್ಲಿ, ಎಸ್ಪೆಷಲಿ ನಮ್ಮ ಬೆಂಗಳೂರಲ್ಲಿ ಸ್ವಂತ ವೆಹಿಕಲ್, ಈ ತರ ಕಮರ್ಷಿಯಲ್ ವೆಹಿಕಲ್ ಅಲ್ಲದೆ, ಕ್ಯಾಬ್ಸ್ ಗಲ್ದೆ ಸ್ವಂತ ವೆಹಿಕಲ್ ತಗೊಂಡಿರ್ತೀರ ಅಂದ್ರೆ ಆಟೋಮ್ಯಾಟಿಕ್ ಬೆಸ್ಟ್ ಅಲ್ಲ? ಆಟೋಮೆಟಿಕ್ ಬೆಸ್ಟ್. ಯಾಕಂತಂದ್ರೆ ಬೆಂಗಳೂರಲ್ಲಿ ಎಷ್ಟೋ ಜನ ಸಜೆಷನ್ ಮಾಡಿದ್ದೀನಿ ಆಟೋಮೆಟಿಕ್. ಯಾಕಂದ್ರೆ ನಮ್ಮ ಲಾಸ್ಟ್ ಟೈಮಲ್ಲಿ ಒಬ್ರು ಟೀಚರು, ಯಾಕಂದ್ರೆ ನಮ್ಮ ರೆಗ್ಯುಲರ್ ಕಸ್ಟಮರ್ ಅವರು,
ಸೊ ಅವರು ಗಾಡಿ ತಗೋಬೇಕು ಅಂತ ಕೇಳಿದ್ರು ನನಗೆ. ನಾನು ಹೇಳಿದೆ ಮಾರುತಿ ಸುಜುಕಿಯಲ್ಲೇ ಗಾಡಿ ತೊಗೊಳ್ಳಿ ಅಂತ ಹೇಳಿದೆ. ಯಾಕಂದರೆ ಮೇಂಟೆನೆನ್ಸ್ ಕಡಿಮೆ ಇರೋದ್ರಿಂದ, ಯಾಕಂದರೆ ನೀವು ಒಂದು ಟೀಚರ್ ಆಗಿರೋದ್ರಿಂದ ಆಟೋಮೆಟಿಕ್ ಗಾಡಿ ತುಂಬ ಉತ್ತಮ. ಯಾಕಂದರೆ ಮ್ಯಾನ್ಯಲ್ಗಿಂತ ಆಟೋಮೆಟಿಕ್ ತುಂಬ ಒಳ್ಳೆಯದು. ಏನಂದರೆ ಇವರು ಎನಿ ಟೈಮು ಗಾಡಿ ಆಚೆ ತೆಗಿಲ್ಲ, ಏನೋ ಪ್ರೋಗ್ರಾಮು ಫಂಕ್ಷನ್ ಎಲ್ಲ ಇರೋದ್ರಿಂದ ಸೊ ಆಟೋಮೆಟಿಕ್ ಅವ್ರಿಗೆ ಬೆಟರು, ಈಸಿಯಾಗಿರುತ್ತೆ ಗೇರು. ಆಮೇಲೆ ಯಾವುದೇ ಕಡೆ ಗಮನ ಹೋಗಲ್ಲ, ಗೇರ್ ಕಡೆ ಪದೇ ಪದೇ ಗೇರ್ ಚೇಂಜ್ ಮಾಡಬೇಕು, ಕಾಲು ಕ್ಲಚ್ ಒತ್ತಬೇಕು ಅನ್ನೋದು ಅವಶ್ಯಕತೆ ಇರಲ್ಲ. ಸೊ ಆಟೋಮೆಟಿಕ್ ಆದರೆ ಅಚ್ಚುಕಟ್ಟಾಗಿ ರೋಡ್ ಕಡೆ ಧ್ಯಾನ ಇರುತ್ತೆ ಅಂತ ನನ್ನ ಅನುಭವ. ಹಾಗೆ ಈಗ ಕಾರ್ ಬಗ್ಗೆ, ಫೀಚರ್ಸ್ ಬಗ್ಗೆ ಮಾತಾಡೋಣ. ಆಲ್ಮೋಸ್ಟ್ ಸ್ವಿಫ್ಟ್ ಆಗಿರ್ಬೋದು, ಇದೇ ಸ್ವಿಫ್ಟಲ್ಲಿ ಡಿಸೈರ್ ಆಗಿರ್ಬೋದು, ಆಲ್ಮೋಸ್ಟ್ ಸಿಮಿಲರ್ ಇಂಜಿನ್ ಫೀಚರ್ಸು, ಸ್ಟೇರಿಂಗ್ ಫೀಲ್, ಈ AC ಕಂಟ್ರೋಲ್ಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಇಂಜಿನ್ ಟ್ರಾನ್ಸ್ಮಿಷನ್ ಕೂಡ ಎಲ್ಲ ಸೇಮೇ ಅಲ್ವಾ ಗಾಡಿಗಳಲ್ಲಿ? ಸೊ ನಿಮಗೆ ಈ ಗಾಡಿಗಳಲ್ಲಿ ಏನು ಇಷ್ಟ ಆಯಿತು ಡ್ರೈವಿಂಗ್ ಪ್ರಕಾರ ಫೀಚರ್ಸ್? ನನಗೆ ಗಾಡಿ ಒಳಗಡೆ ಎಲ್ಲ ಫೀಚರ್ ಒಂದೇ ಅಲ್ಲ, ಗಾಡಿನೇ ತುಂಬಾ ಇಷ್ಟ. ಯಾಕಂತಂದ್ರೆ ಯಾವ ತರ ಅಂದ್ರೆ ಓಡಿಸೋದಕ್ಕೆ ಯಾವ ತರ ಏನಾದರೂ ಇನ್ಸಿಡೆಂಟ್ಸ್ ಇದೆಯಾ? ಆ ತರ ಇದೆ. ನಾವು ಅಂದ್ರೆ ಆ್ಯಕ್ಚುಲಿ ನಾನು ಹೆವಿ ಸ್ಪೀಡ್ ಯಾವತ್ತೂ ಓಡಿಸಿಲ್ಲ. ಸೊ ನನಗೆ ಲಾಸ್ಟ್ ಅಮ್ಮಮ್ಮ ಅಂದರೆ 80 ಬಿಟ್ಟರೆ 100 ಏನೋ ಎಮರ್ಜೆನ್ಸಿ ಇದೆ ಅಂದರೆ. ಸೊ ನನಗೆ ಈ 100ರಲ್ಲೇ ನನಗೆ ತುಂಬ ಇಷ್ಟ ಗಾಡಿ. ಇಲ್ಲ ಸಾರಿ ಏನಿಲ್ಲ. ನಾನು ಯಾಕಂದ್ರೆ ಲಾಸ್ಟ್ ಟೈಮಲ್ಲಿ ನಾನು ಒಂದು ಚೆನ್ನೈಗೆ ಹೋಗಿಂದ ಹಂಗೆ ಸುಮ್ಮನೆ ಟೆಸ್ಟ್ ಡ್ರೈವ್ ನೋಡಿದೆ. ಮಾರುತಿ ನಮ್ಮದು ಎಷ್ಟು ಗಾಡಿ ಹೋದರೆ ಗಾಡಿ ವೈಬ್ರೇಷನ್ ಆಗುತ್ತೆ, ಪಕ್ಕದಲ್ಲಿ ಗಾಡಿ ಬಂದರೆ ಏನು ಅಂತ ಹೇಳ್ಬಿಟ್ಟು 160 ಹಿಡಿದೆ ಗಾಡಿನೇ. ಪಕ್ಕದಲ್ಲಿ ಬಸ್ಸು ಲಾರಿ ಬಂದ್ರೂ ಸಹ ಎಲ್ಲೂ ಸ್ವಲ್ಪ ಸೇಕ್ ಆಗಲಿಲ್ಲ ಗಾಡಿ, ಮಾತ್ರ ವೈಬ್ರೇಷನ್ ಆಗಲಿಲ್ಲ ಗಾಡಿ. ಯಾಕಂದರೆ ಕೆಲವೊಂದು ಗಾಡಿಗಳು ವೈಬ್ರೇಷನ್ ಆಗ್ತವೆ. ವೈಬ್ರೇಷನ್ ಪಕ್ಕದಲ್ಲಿ ಯಾವುದಾದ್ರೂ ಗಾಡಿ ಬಂತು ಅಂತಂದರೆ ಗಾಡಿನೇ ಶೇಕ್ ಆಗಿ ಹೋಗುತ್ತೆ, ಭಯ ಬಂದ್ಬಿಡುತ್ತೆ. 160 ಸ್ಪೀಡಲ್ಲಿ ಗಾಡಿ ಹಿಡಿದ್ರೂ ಎಲ್ಲೂ ವೈಬ್ರೇಷನ್ ಆಗಲ್ಲ. 160 ಸ್ಪೀಡಲ್ಲೂ ಬ್ರೇಕ್ ಹಿಡಿದಿದ್ದೀನಿ. ಮತ್ತು ಎಲ್ಲೂ ಸಹ ಲೆಫ್ಟ್ ಆಗಲಿ ರೈಟ್ ಆಗಲಿ ಗಾಡಿ ಎಳ್ದಿಲ್ಲ ಗಾಡಿ. ಕೆಲವೊಂದು ಗಾಡಿಗಳು ಒಂದು 100 ಸ್ಪೀಡಲ್ಲೇ ಹೋದ್ರೇ ಸಡನ್ನಾಗಿ ಬ್ರೇಕ್ ಹಾಕಿದರೆ ಗಾಡಿ ಲೆಫ್ಟಿಗೆಲ್ಲ ರೈಟಿಗೆ ಎಳ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಯಾವುದೇ ಥರ ನನಗೆ ಅನುಭವದಲ್ಲಿ ಆ ಥರ ಆಗಲಿಲ್ಲ 160 ಸ್ಪೀಡಲ್ಲಿ ಆದ್ರೂ. ಓಕೆ. ಸೊ ಗಾಡಿ ಹ್ಯಾಂಡ್ಲಿಂಗ್ ಚೆನ್ನಾಗಿದೆ ಅಂತ ಹೇಳ್ತೀರಾ? ತುಂಬ ಚೆನ್ನಾಗಿದೆ ಗಾಡಿ ಮಾರುತಿ ಕಂಪ್ನಿಯಲ್ಲಿ. ಹಾಗೆ ಇದರಲ್ಲಿ ಏನೇನು ಫೀಚರ್ಸ್ ಕೊಟ್ಟಿದ್ದಾರೆ? ಇದು ಮಿಡ್ ವೇರಿಯಂಟ್ ಅಂತ ಹೇಳಿದ್ರಲ್ಲ, ಸರ್ ನಿಮಗೆ ಬೇಸ್ ಮಾಡೆಲ್ಗಿಂತ ಟಾಪ್ ಎಂಡ್ಗಿಂತ ಇದರಲ್ಲಿ ಏನೇನು ಬರ್ತಾ ಇದೆ, ಏನೇನು ಬರ್ತಾ ಇಲ್ಲ? ಸರ್ ಮಿಡ್ಲ್ ವರ್ಷನಲ್ಲಿ ಬಂದು ನಮಗೆ ಎಲ್ಲ ಪ್ರತಿಯೊಂದೂ ಸಿಗ್ತವೆ. ಪ್ರತಿಯೊಂದು ಅಂದರೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಬ್ಲೂಟೂತ್ ಸಿಗುತ್ತೆ, USB ಸಿಗುತ್ತೆ, ಆಕ್ಸ್ ಕೇಬಲ್ ಸಿಗುತ್ತೆ, ಪವರ್ ವಿಂಡೋಸ್ ಎಲ್ಲ ಪವರ್ ವಿಂಡೋಸ್ ಬರುತ್ತೆ. ಸೊ ಇದು ಮಿಡ್ಲ್ ವರ್ಷನ್ನು. ಬೇಸಿಕ್ ಮಾಡಲು ಇನ್ನೊಂದು ಬರುತ್ತೆ. ಸೊ ಆ ಬೇಸಿಕ್ ಮಾಡಲಲ್ಲಿ ಬಂದು ಪವರ್ ವಿಂಡೋ ಮತ್ತು ಮ್ಯೂಸಿಕ್ ಸಿಸ್ಟಮು, ಬ್ಲೂಟೂತು ಇದು ಯಾವುದು ಇರೋದಿಲ್ಲ. ಇದು ಮಿಡ್ಲ್ ವರ್ಷನಲ್ಲಿ ಮಾತ್ರ ಎಲ್ಲ ಸಿಗುತ್ತೆ, ಎಲ್ಲ ಐಟಮ್ಸ್. ಜೊತೆಗೆ ಸ್ಟೇರಿಂಗ್ ಅಲ್ಲಿ ನಿಮಗೆ ಒಳ್ಳೆ ಕಂಟ್ರೋಲ್ಸ್ ಕೂಡ ಇದೆ. ಕಂಟ್ರೋಲ್ಸ್ ವಾಲ್ಯೂಮ್ ಅಪ್ ಅಂಡ್ ಡೌನ್ ಆಗಿರ್ಬೋದು, ಕಾಲ್ ಡಿಸ್ಕನೆಕ್ಟ್ ಮಾಡೋದೇ ಆಗಿರ್ಬೋದು, ಒಂದು ಸ್ಮಾಲ್ ಪ್ಯಾಡಲ್ ಬಟನ್ಸ್ ತರ ಇಲ್ಲಿ ಕೆಳಗಡೆ ಸ್ಟೇರಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ 2 ಏರ್ ಬ್ಯಾಗ್, 4 ಎರಡು. ಈಗ ಬಂದಿರೋ ಸ್ವಿಫ್ಟ್ ಅಲ್ಲಿ ಸ್ಟ್ಯಾಂಡರ್ಡ್ ಮಾಡಿದಾರಲ್ಲ 6 ಏರ್ ಬ್ಯಾಗ್, ಇನ್ನು ಸೇಫ್ಟಿ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದಾರೆ. ತುಂಬಾ ಒಳ್ಳೇದಲ್ಲ? ಈಗ ಅದು ಏರ್ ಬ್ಯಾಗು 6 ಮಾಡೋದ್ರಿಂದ ತುಂಬ ಒಳ್ಳೇದೇ, ಜನರಿಗೆ ತುಂಬ ಸೇಫ್ಟಿ ಅನಿಸುತ್ತೆ. ಸೊ ಆ ಥರ ಪ್ರತಿಯೊಂದು ಗಾಡೀಲಿ ಮಾಡಿರೋದು ಒಳ್ಳೇದು ಅನಿಸುತ್ತೆ. ಯಾಕಂದರೆ 6 ಏರ್ ಬ್ಯಾಗ್ ಇರೋದ್ರಿಂದ ಸೇಫ್ಟಿ ಕಂಪಾರ್ಟ್ಮೆಂಟ್ ಚೆನ್ನಾಗಿದೆ ಅಂತ ಅದರಲ್ಲಿ. ಆಲ್ಮೋಸ್ಟ್ ನೀವು ಈ ಗಾಡಿಯಲ್ಲಿ ಕ್ಲೋಸ್ ಟು ಒಂದು 10 ಲಕ್ಷ ಕಿಲೋಮೀಟರ್ ಓಡಿಸಿದ್ದೀರಾ ಎಲ್ಲ ಗಾಡಿಗಳಲ್ಲೂ. ಈ ಡಿಸೈರ್ ಅಲ್ಲಿ ಕಸ್ಟಮರ್ಸ್ ಕೂರ್ತಾರಲ್ಲ, ಅವರ ಅನಿಸಿಕೆ ಹಿಂದೆ ಸರ್, ಅವರ ಅನಿಸಿಕೆ ಏನಂದರೆ ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತಾರೆ? ಸ್ವಲ್ಪ ಪ್ರಾಬ್ಲಮ್ ಏನಂದರೆ ಮಾರುತಿ ಸುಜುಕಿ ಒಳಗಡೆ ಈ ಡಿಸೈರ್ ಗಾಡಿ ಕೊಟ್ಟಿದ್ದಾರೆ. ಈಗಿರೋ ಗಾಡಿ ಸ್ವಲ್ಪ ಪರವಾಗಿಲ್ಲ. ಸೊ ಇದ್ರ ಹಿಂದೆ ಇನ್ನೊಂದು ಡಿಸೈರ್ ಇರುತ್ತೆ, ಟೂರಿಯಸ್ ಆಗಲಿ, ಡಿಸೈರ್ VX ಆಗಲಿ. ಆ ಗಾಡಿಗಳಲ್ಲಿ ಏನಾಗಿದೆ ಅಂದರೆ ಒಳಗಡೆ ಈ ಲಾಂಗ್ ಜರ್ನಿ ಹೋಗೋಂಥ ಕಸ್ಟಮರ್ ಜಾಸ್ತಿ ಇಷ್ಟಪಡಲ್ಲ. ಯಾಕೆ ಡಿಸೈರಲ್ಲಿ? ಯಾಕಂತಂದರೆ ಹಿಂದ್ಗಡೆ ಕೂತ್ಕೊಳ್ಳೋಕ್ಕೆ ಸ್ಪೇಸ್ ತುಂಬ ಕಡಿಮೆ ಇದೆ. ಸೊ ಏನಾಗಿದೆ ಅಂದರೆ ಇಬ್ಬರು ಮಾತ್ರ ಕೂತ್ಕೊಳ್ಳೋಕ್ಕೆ ಅವಕಾಶ ಇದೆ. 3 ಜನ ಕೂತ್ಕೊಂಡ್ರೆ ಲಾಂಗ್ ಜರ್ನಿ ಹೋಗೋದ್ರೆ ತುಂಬ ಕಷ್ಟ ಆಗ್ತದೆ. ಸೊ ಸ್ವಲ್ಪ ಸ್ಪೇಸಸ್ನ ಹಿಂದ್ಗಡೆ ಸ್ವಲ್ಪ ಇನ್ಕ್ರೀಸ್ ಮಾಡಬೇಕಂತ ನಮ್ಮ ಅನಿಸಿಕೆ. ಆಮೇಲೆ 3 ಜನ ಕೂತ್ಕೊಳ್ಳೋಕೆ ಸ್ವಲ್ಪ ಸ್ಪೇಸಸ್ ಬೇಕು. ಆಮೇಲೆ ಲೆಂತಲ್ಲಿ ಅದು ಕಸ್ಟಮರ್ ಅನುಭವ ಇದು ಹೇಳ್ತಾರೆ, ಈ ಥರ ಸ್ವಲ್ಪ ಸ್ಪೇಸಸ್ ಕೊಡಬೇಕಿತ್ತು ಅಂತೇಳಿ. ಸೊ ಈ ಮಾರುತಿಸಲ್ಲೇ ಬೇರೆ ಯಾವ್ದಾದ್ರು ಕ್ಯಾಬ್ಸ್ ಅಲ್ಲಿ ಯಾವ್ದ್ರಲ್ಲಿ ಚೆನ್ನಾಗಿದೆ? ಇದರಲ್ಲಿ ಸಿಯಾಜ್ ಗಾಡಿ ಚೆನ್ನಾಗಿದೆ. ಅದು ಸ್ಪೇಸಸ್ ಚೆನ್ನಾಗಿ ಇಲ್ಲ ಇದು ಮಾರುತಿ ಒಳಗಡೆ ಸಿಯಾಜ್ ಗಾಡಿಯಲ್ಲಿ ಸ್ಪೇಸಸ್ ಎಲ್ಲ ಚೆನ್ನಾಗಿದೆ. ಸೊ ಅದು ಸ್ವಲ್ಪ ಕಾಸ್ಟ್ ಜಾಸ್ತಿ.
ಎಷ್ಟು ಜಾಸ್ತಿ ಅದು? ಸರ್ ಈ ಗಾಡಿಗೆ ಆ ಗಾಡಿ ಕನ್ಫರ್ಮ್ ಮಾಡಿದ್ರೆ ಒಂದು 3.5 ಲಕ್ಷ ಡಿಫ್ರೆಂಟ್ ಆಗುತ್ತೆ. ಓಕೆ, ಇದೇ 8.5 ಅಂದ್ರಲ್ಲ? ಇದು 8.5 ಬರುತ್ತೆ, ಅದೊಂದು 12 ಲಕ್ಷ ಬರುತ್ತೆ. ಅದು ಅಯ್ಯೋ, ಸ್ವಲ್ಪ ತುಂಬಾನೇ ಜಾಸ್ತಿ ಆಯ್ತು. 11.5-12 ಲಕ್ಷ ಬರುತ್ತೆ. ಸಿಯಾಸ್ ಬಂದು ಒಂಥರ ಸಿಡಾನ್ ಅಂತಾರಲ್ವಾ? ಸೆಡಾನ್ ಗಾಡಿ, ಇದು ಸೆಡಾನೇ, ಬಟ್ ಅದು ಸ್ವಲ್ಪ ಲಕ್ಸುರಿ ಲಕ್ಸುರಿ ಸಿಡಾನ್, ಅದರಲ್ಲಿ ಲಕ್ಸುರಿ ಬರುತ್ತೆ. ಟ್ರೂ. ನಿಮ್ಮ ಫೇವರೇಟ್ ಕಾರ್ ಯಾವುದು ಇದುವರೆಗೂ? ಸರ್ ನನ್ನ ಮಾರುತಿ ಬಿಟ್ರೆ ನನಗೆ ಟೊಯೋಟಾ ಮಾತ್ರ. ಟೊಯೋಟಾದಲ್ಲಿ ಯಾವುದು? ಹೌದು, ಟೊಯೋಟಾದಲ್ಲಿ ನನಗೆ ಇನ್ನೋವಾ ಕ್ರಿಸ್ತಾ ತುಂಬಾ ಇಷ್ಟ. ಇನ್ನೋವಾ ಕ್ರಿಸ್ತಾ ನನ್ನ ಲೈಫಲ್ಲಿ ನಾನು ಅದೊಂದು ಗಾಡಿ ತಗೊಳ್ಳೇಬೇಕಂತ ತುಂಬ ಆಸೆ ಇದೆ. ಆ್ಯಕ್ಚುಲಿ ಲಾಸ್ಟ್ ಟೈಮಲ್ಲಿ ನಾನು ಬುಕ್ ಮಾಡಿದ್ದೆ ನಂದಿ ಟೊಯೋಟಾದಲ್ಲಿ, ಬೊಮ್ಮನಹಳ್ಳಿ ಕೂಡ್ಲಿಗೇಟ್ ಬ್ರಾಂಚಲ್ಲಿ. ಆ್ಯಕ್ಚುಲಿ ನಾನು ಬುಕ್ ಮಾಡಿ 5 ತಿಂಗಳು ಆಗಿತ್ತು ಗಾಡಿ ಆಲ್ರೆಡಿ, ಇನ್ನೋವಾ ಕ್ರಿಸ್ತಾ. ನನಗೆ 6 ತಿಂಗಳ ಆದರೂ ಗಾಡಿ ಸಿಗಲೇ ಇಲ್ಲ ಇನ್ನೋವಾ ಕ್ರಿಸ್ತಾ. ಅದು VX ಮಾಡೆಲ್, ಟಾಪ್ ಎಂಡ್ ಮಾಡೆಲ್ ಮಾಡಿದ್ದೆ. ವೇಟಿಂಗ್ ಪೀರಿಯಡು 6 ತಿಂಗಳ ಹೇಳಿದ್ರು ಶೋರೂಮಲ್ಲಿ ನನಗೆ. ಆ್ಯಕ್ಚುಲಿ ಅವ್ರು ಹೇಳಿದ್ರು ಫಸ್ಟು 3-4 ಮಂತ್ಸಲ್ಲಿ 4-5 ಮಂತ್ಸಲ್ಲಿ ಗಾಡಿ ಸಿಗ್ಬಿಡುತ್ತೆ ಸರ್ ಅಂತ ಹೇಳಿದ್ರು. ಆಮೇಲೆ ನೋಡಿದರೆ 6 ಮಂತ್ ಆಯಿತು ಗಾಡಿ ಸಿಗಲಿಲ್ಲ. ಆಮೇಲೆ ಮತ್ತೆ ಸರ್ ನಿಮಗೆ 8-9 ಮಂತ್ಸ್ ಆಗುತ್ತೆ ಅಂತ ಹೇಳಿದ್ರು. ಆವಾಗ ನನಗೆ ಬೇಜಾರಾಗ್ಬಿಟ್ಟು ಗಾಡಿ ಕ್ಯಾನ್ಸಲ್ ಮಾಡ್ಸ್ಕೊಂಡು ಬಂದ್ಬಿಟ್ಟೆ. ಎಷ್ಟಿದೆ ಅದ್ರ ಬೆಲೆ? ಅದು 20 ಲಕ್ಷ? ಸರ್ ಇಲ್ಲ, ಅದು ಬಂದು ನಮಗೆ ಫಸ್ಟು ಒಂದು ಮಿಡ್ಲ್ ವರ್ಷನ್ ಬಂದು 26,71,000 ನಾನು ಬುಕ್ ಮಾಡಿದಾಗೆ. ಆವಾಗ ಅದು ಯೆಲ್ಲೋ ಬೋರ್ಡ್ಗೆ. ಸೊ ನಿಮಗೆ ವೈಟ್ ಬೋರ್ಡ್ಗೆ ಅಂದರೆ ಅದು ಮಿಡ್ಲ್ ವರ್ಷನಲ್ಲಿ ಗಾಡಿ ಬಂದು. ಸೊ ಇನ್ನೊಂದು, ಈಗ ಟೊಯೋಟಾ ಮತ್ತೆ ಮಾರುತಿ ಕೊಲಾಬರೇಷನ್ ಮಾಡ್ಬಿಟ್ಟಿದಾರಲ್ಲ ಆಲ್ಮೋಸ್ಟ್. ಅವ್ರ ಕಾರ್ ಇವ್ರು ತಗೊಂಡು, ಇವ್ರ ಕಾರ್ ಅವ್ರು ತಗೊಂಡು. ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸರ್? ಅದ್ರ ಬಗ್ಗೆ ನಮ್ಗೆ ಅನಿಸಿಕೆ ಏನಂದರೆ ಟೊಯೋಟಾನೇ, ಮಾರುತಿನೇ. ಬಟ್ ಏನಂದರೆ ಇಬ್ಬರು ಒಂದಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ, ಸೊ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಹೆಂಗಿದೆ ಪರ್ಫಾರ್ಮೆನ್ಸ್ ಅನ್ನೋಂಥದ್ದು. ಬಟ್ ಇವಾಗಿನ ಮಟ್ಟಿಗೆ ಪರವಾಗಿಲ್ಲ. ಇನ್ನೋವಾ ಹೈ ಕ್ರಾಸ್ನ ಇವರು ಇನ್ವಿಕ್ಟೋ ಅಂತ ಮಾಡಿದ್ದಾರೆ. ಅದ್ರ ಜೊತೆಗೆ ಹೈ ರೈಡರ್ನು ಇವರು ಗ್ಲಾಂಜಾ ಇದು ಮಾಡವ್ರೆ, ಗ್ಲಾಂಜಾ ಮಾಡಿದ್ದಾರೆ. ಬಲೀನೋನ ಈಗ ಫ್ರಾಂಕ್ಸ್ನು ಹೊಸದಾಗಿ ಮೊನ್ನೆ ಯಾವ್ದೋ ಗಾಡಿ ನೇಮ್ ಮರ್ತೋಗಿದೆ, ಅದನ್ನ ಲಾಂಚ್ ಮಾಡಿದ್ದಾರೆ. ಸೊ ಲಾಟ್ ಆಫ್ ಕ್ರಾಸ್ ಕೊಲಾಬರೇಷನ್. ಇದು ಟೊಯೋಟಾನ ಮಾಡಿರೋದಾ ಇಲ್ಲ ಮಾರುತಿ ಮಾಡಿರೋದಾ ಅಂತಾನೆ ಗೊತ್ತಾಗ್ತಿಲ್ಲ. ಬಿಕಾಸ್ ಮುಂಚೆ ನಮಗೆ ಗೊತ್ತಾಗ್ತಿತ್ತು, ಓಕೆ ಟೊಯೋಟಾ ಗಾಡಿ ಅಂದ್ರೆ ಏನೋ ರಿಲಯಬಲ್. ಬಟ್ ಇವಾಗ ಏನಂದ್ರೆ ಸರ್, ಅದು ಲೋಗೋ ಮೇಲೆ ಗೊತ್ತಿಡಿಬೇಕು ಇದು ಮಾರುತಿನ ಇದು ಟೊಯೋಟಾನ ಅಂತ ಹೇಳ್ಬಿಟ್ಟು. ಎರಡು ಸೇಮೇ ಇರುತ್ತೆ ಫೀಚರ್ಸ್, ಆದ್ರೆ ಇದ್ರ ಲೋಗೋ ಮೇಲೆ ಮಾತ್ರ ಗೊತ್ತಾಗುತ್ತೆ. ನೋಡಿ ಇದರಲ್ಲಿ ಎಸ್ ಅಂತ ಇದೆ, ಅಲ್ಲಿ ಕ್ವಾಲಿಸ್ ಅಂತ ಬರುತ್ತೆ, ಕ್ಯೂ ಬರುತ್ತೆ, ಆವಾಗಲೇ ಗೊತ್ತಾಗೋದು ಇದು ಟೊಯೋಟಾನ ಮಾರುತಿನ ಅಂತೇಳಿ. ಡೈಲಿ ಎಷ್ಟು ಕಿಲೋಮೀಟರ್ ಓಡಿಸ್ತೀರಾ ನೀವು? ಸರ್ ನಾವು ಡೈಲಿ ಅಂದರೆ ಒಂದು 250, ಬೆಂಗಳೂರು ಸಿಟಿ ಒಳಗಡೆ ಮಿನಿಮಮ್ ಅಂದರೆ ಒಂದು 250 ಕಿಲೋಮೀಟರ್ ಓಡಿಸ್ತೀವಿ ಡೈಲಿ. ಹೇಗಿದೆ ಸಂಪಾದನೆ ಎಲ್ಲ? ಬಿಕಾಸ್ ಈಗ ಯಾವ ಥರ ಇದೆ? ಬಿಕಾಸ್ ನಾನು ಕೋವಿಡ್ ಟೈಮಲ್ಲಿ ಯಾವ ಥರ ಇತ್ತು ಅಂತ ಕೇಳ್ಬೇಕು ಅದಕ್ಕೆ. ಸರ್ ಇವಾಗ ಪರವಾಗಿಲ್ಲ ಸರ್, ಅದು ತುಂಬ ಚೆನ್ನಾಗಿ ಸಂಪಾದನೆ ಆಗ್ತಾ ಇದೆ. ಎಷ್ಟು ದುಡಿಬೋದು ಡೈಲಿ? ಒಂದು ರಪ್ಪಾಗಿ ಅಂದರೆ ನಾವು ಬೆಳಗ್ಗೆ ಒಂದು 6 ಗಂಟೆಗೆ ಬಿಟ್ಟರೆ ರಾತ್ರಿ ಒಂದು 9-10 ಗಂಟೆವರೆಗೆ ಅಂದರೆ ಒಂದು ಡೀಸೆಲ್ ಖರ್ಚು, ಗಾಡಿ ಮೇಂಟೆನ್ಸ್ ಎಲ್ಲ ತೆಗೆದು ಒಂದು 2,000-2,500 ಸಾವಿರ ತಗೊಂಡು ಹೋಗೋದು. ಎಲ್ಲ ಮೇಂಟೆನ್ಸ್ ತೆಗೆದು 2,500-3 ಸಾವಿರ ಸಂಪಾದನೆ ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೋದು ಇವಾಗ. ಸೊ ಕೋವಿಡ್ ಟೈಮಲ್ಲಿ ತುಂಬ ಕಷ್ಟ ಆಯಿತು. 2 ವರ್ಷ ಗಾಡಿಗಳು ಮನೆ ಭಾಗದಲ್ಲಿ ನಿಂತ್ಕೊಂಡು ಎಷ್ಟೋ ಜನ ಗಾಡಿಗಳು ಕಳ್ಕೊಂಡ್ರು, ತುಂಬ ಕಷ್ಟ ಅನುಭವಿಸಿದ್ರು. ಈ ಕ್ಯಾಬ್ ಡ್ರೈವರ್ಸ್ ಒಳಗಡೆ ಎಷ್ಟೋ ಜನ ಕ್ಯಾಬ್ಗಳು ಹಂಗೆ ದಾನವಾಗಿ ಬಿಟ್ಬಿಟ್ರು ಲೋನ್ ಕಟ್ಕೊಂಡು ಹೋಗೋರಿಗೆ. ನನಗಾಗಿರೋ ಅನುಭವನೇ ಹೇಳ್ತೀನಿ. ನಮ್ಮ ಫ್ರೆಂಡ್ ಒಬ್ಬರು ಟೊಯೋಟಾ ಇಟಿಎಸ್ ಪ್ಲಾಟಿನಮ್ ಗಾಡಿ ಇತ್ತು, 4 ಲಕ್ಷ ಡೌನ್ ಪೇಮೆಂಟ್ ಮಾಡಿ 3 ತಿಂಗಳಾಗಿದ್ದು ಗಾಡಿ ತಗೊಂಡವನು. ಇಟಿಎಸ್ ಕೋವಿಡ್ ಟೈಮಲ್ಲಿ ಎಲ್ಲ ಇದಾಗ್ಬಿಡ್ತು, ಎಲ್ಲ ಗಾಡಿಗಳು ನಿಂತೋಗ್ಬಿಡ್ತು, ಲೋನ್ ಕಟ್ಟಲೇ ಇಲ್ಲ. ಫೈನಾನ್ಸ್ನವರು ಅವ್ರು ಕಿರಿಕಿರಿ ತಾಳಾರ್ದೇ ಎಷ್ಟೋ ಜನ ಗಾಡಿಗಳನ್ನ ಎಳ್ಕೊಂಡು ಹೋಗ್ಬಿಟ್ರು ಫೈನಾನ್ಸ್ ಅವರು. ನಮ್ಮ ಫ್ರೆಂಡು, ನೀನು 1 ರೂಪಾಯಿ ನನಗೆ ಕೊಡೋದು ಬೇಡ, ನಾನು ಕಟ್ಟಿರೋ 4 ಲಕ್ಷ ಡೌನ್ ಪೇಮೆಂಟಲ್ಲಿ ನೀನು ಗಾಡಿ ಲೋನ್ ಕಟ್ಕೊಂಡು ಬೇಕಾದ್ರೆ ತಗೊಂಡು ಹೋಗ್ಬಿಡು ಗಾಡಿನೇ, ನನಗೆ 1 ರೂಪಾಯಿ ನೀವು ಕೊಡೋದು ಬೇಡ, ಕರೆಕ್ಟಾಗಿ ಲೋನ್ ಕಟ್ಕೊಂಡು ಹೋಗು ಅಂತ ಹೇಳ್ದೆ. ನಿನ್ನ ಗಾಡಿ ಇಟ್ಕೋ ಹೋಗು ಅಂತ ಹೇಳ್ದ. ಸೊ ಅವಾಗ ನಮ್ಮ ಪರಿಸ್ಥಿತಿನೇ ನಮ್ಗೆ ಒಜ್ಜಿ ಲಾಕ್ಡೌನ್ ಟೈಮಲ್ಲಿ. ಸೊ ಅಂಥ ಟೈಮಲ್ಲಿ ನನಗೆ ಬೇಡಪ್ಪ, ಇರೋ ನನಗೆ 3 ಗಾಡಿನೇ ಮೇಂಟೈನ್ ಮಾಡೋಕೆ ಆಯ್ತಾ ಇಲ್ಲ, ಇನ್ನು ನಿಂದೊಂದು ಗಾಡಿ ತಗೊಂಡು ನಾನು ಎಲ್ಲಿಡಲಿ, ನನಗೆ ಈಗ ಹೊಟ್ಟೆ ತುಂಬ್ಕೊಳಕ್ಕೆ ಆಯ್ತಾ ಇಲ್ಲ, ಕಷ್ಟ ಆಗ್ತದೆ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟೆ ಗಾಡಿ. ಬಟ್ ತುಂಬ ಆ ರೇಂಜ್ ಕಷ್ಟ ಆಗಿದೆ ಅಲ್ಲ ಆಗ, ಬಿಕಾಸ್ ದುಡಿಮೆನೆ ರೋಡಲ್ಲಿ ಇದೆ ಅಂದ್ರೆ ರೋಡಲ್ಲೇ ಗಾಡಿ ಬಿಟ್ಟಿಲ್ಲ. ರೋಡಲ್ಲ ನಮ್ಗೆ ಎಷ್ಟು ಕಷ್ಟ ಆಗಿದೆ ಅಂದರೆ ಆ ದೇವ್ರಿಗೊಬ್ಬನಿಗೆ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ಆ ಟೈಮಲ್ಲಿ ಯಾವ ಸಂಬಂಧಿಕರು ಆಗಲಿಲ್ಲ, ಯಾವ ಅಣ್ಣ ತಮ್ಮಂದಿರು ಆಗಲಿಲ್ಲ,
ಯಾವ ಫ್ರೆಂಡ್ಸ್ ಆಗಲಿಲ್ಲ ಆ ಟೈಮ್ಗಳಲ್ಲಿ. ಎಷ್ಟು ಕಷ್ಟ ನಾನು ಅನುಭವಿಸಿರೋ ಅನುಭವ ನಾನು ಹೇಳ್ತೀನಿ. ಪಕ್ಕದ ಬೀದಿಯಲ್ಲಿ ಊಟ ಕೊಡ್ತಾಯಿದ್ರು ಪ್ರತಿದಿನ. ಆ ಪಕ್ಕದ ಬೀದಿಯಲ್ಲಿ ಊಟ ತಗೊಂಬಂದು ಜೀವನ ಮಾಡ್ತಾಯಿದ್ರು ನಮ್ಮ ಮಕ್ಕಳು ಮರಿಗಳಿಗೆ. ನಮ್ಗೆ ಒಂದು ತಿಲ್ಲ ಅಂದರೆ ನಮ್ಮ ಮಕ್ಕಳು ಮರಿ ಕೊಡ್ತಾಯಿದ್ವಿ, ಯಾಕಂದರೆ ಅವು ಚಿಕ್ಕ ಮಕ್ಕಳು. ಸೊ ಅವ್ರಿಗೆ ಒಂದು ಹೊತ್ತಿನ ಊಟ ಬೇಕೇ ಬೇಕಂತ ಅಂಥ ಪರಿಸ್ಥಿತಿಯಲ್ಲಿ ಒದ್ದಾಡಿ ಮಂದಿಗೆ ಹೇಳ್ಕೊಳಕ್ ಆಗದಿರೋಂಥದನ್ನೇ ನಮ್ಮ ಮನಸ್ಸಲ್ಲೇ ಇಟ್ಕೊಂಡು ಜೀವನ ಕಳೆದಿದೆ ಲಾಕ್ಡೌನ್ ಟೈಮಲ್ಲಿ. ಹೇಳಿದ್ರೆ ನಮ್ಮನ್ನ ಕಡಿಮೆ ಕೀಳ್ಮಟ್ಟಾಗಿ ನೋಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ನೋವನ್ನು ನಾವೇ ತಿನ್ಕೊಂಡಿದ್ದೀವಿ. ಅಷ್ಟೊಂದು ಕಷ್ಟ ನಮಗೆ ಆಗೋಯ್ತು ಲಾಕ್ಡೌನಲ್ಲಿ. ಸ್ಪೆಷಲಿ ಈಗ ಆಫೀಸಸ್ ಲಾಕ್ಡೌನಲ್ಲಿ ಕೊರೋನಾ ಬಂದ್ರೂ ಸಹ ನಮ್ಮ ಮಕ್ಕಳು ಸೇಫ್ಟಿ ಆಗಿರಲಿ ಅಂತ ಹೇಳ್ಬಿಟ್ಟು ಕೊರೋನಾ ಟೈಮಲ್ಲಿ ನಾವು ಗಾಡಿ ಓಡಿಸಿದ್ವಿ. ಅವಾಗಿನ ಟೈಮಲ್ಲಿ ಎಷ್ಟು ಕಷ್ಟ ಅನುಭವಿಸಿದ್ವಿ ಅಂದರೆ, ಯಾವುದೋ ಒಂದು ಹಸುವಿಂದ ಸಾಯೋದಕ್ಕಿಂತ ಅಟ್ಲೀಸ್ಟ್ ಸಂಪಾದನೆ ಮಾಡಿ ಕೊರೋನಾದಿಂದ ಆದರೂ ಸತ್ತೋಗೋಣ, ನಮ್ಮಿಂದ ನಮ್ಮ ಮನೇಲಿರೋ 4 ಜನರ ಜೀವನ ಉಳಿಲಿ ಅಂತ ಹೇಳ್ಬಿಟ್ಟು. ಈಗ IT ಪ್ರೊಫೆಷನಲ್ಸ್ ಈ ತರ ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡೋರು ಹೆಂಗೋ ಬಚಾವ್ ಆಗ್ಬಿಟ್ರು ಅನ್ಕೊಳ್ಳಿ. ಬಟ್ ಮಿಕ್ಕಿದ ರೋಡಲ್ಲೇ ಇದ್ದು ಡೇ ಟು ಡೇ ಈಚೆ ಬಂದು ಕೆಲಸ ಮಾಡೋರ್ದೆಲ್ಲ ತುಂಬಾ ಕಷ್ಟ ಆಗೋಯ್ತಲ್ಲ, ನೆನ್ಸ್ಕೊಂಡ್ರೆ ಬೇಜಾರಾಗತ್ತೆ. ನಾನೇ ಫುಲ್ಲು ಬಾಡಿಗೆ ಇದು ಕಿಟ್ ಬರ್ತಾ ಇತ್ತಲ್ವಾ, ಅದು ಎಂಥದ್ದು ಕಿಟ್ ಅಂತಾರಲ್ಲ ಸರ್, ಅದು ಕೊರೋನಾ ಕಿಟ್ಟು. ಆ ಕೊರೋನಾ ಕಿಟ್ ಹಾಕ್ಕೊಂಡು ಡ್ಯೂಟಿ ಮಾಡಿದ್ದೀನಿ. 1 ತಿಂಗಳು ಮನೆಗೆ ಬಂದಿಲ್ಲ ನಾನೇ. ನನ್ನಿಂದ ಮನೆಯವ್ರಿಗೆ ತಗಲ್ಬಾರ್ದಲ್ವಾ. ಚಿಕ್ಕ ಮಕ್ಕಳಿದಾವೆ ನಮ್ಮ ಮನೆಯಲ್ಲಿ, 2 ಮಕ್ಕಳಿದಾವೆ. ನನ್ನಿಂದ ಅವ್ರಿಗೆ ತಗಲ್ಬಾರ್ದು ಅಂತ ಹೇಳ್ಬಿಟ್ಟು ಕೊರೋನಾ ಟೈಮಲ್ಲಿ ಡ್ಯೂಟಿ ಮಾಡಿ ಅವ್ರನ್ನ ಜೀವನ ಸಾಗಿಸಿದ್ದೀನಿ ನಾನು, ದುಡ್ಡು ಕೊಟ್ಟು. ಬೇರೆ ರೂಮ್ ಮಾಡ್ಕೊಂಡು ಇಟ್ಕೊಂಡು ಅಲ್ಲೇ ಸ್ನಾನ, ಅಲ್ಲೇ ಊಟ ಎಲ್ಲ ಅಲ್ಲೇ ಮಾಡ್ಕೊಂಡು 1 ತಿಂಗಳು ಮನೆಗೆ ಹೋಗೋದೇ ಜೀವನ ಮಾಡಿದ್ದೀನಿ ಲಾಕ್ಡೌನ್. ನೀವು ನೆನ್ಸ್ಕೊಂಡ್ರೆ ನಾನು ಇದನ್ನ ತುಂಬಾ ಜನ ಕ್ಯಾಬ್ ಡ್ರೈವರ್ಸ್ ಹತ್ರ ಕೇಳಬೇಕಾಗಿತ್ತು. ಬಿಕಾಸ್ ಮೇಜರ್ ಆಗಿ ಅವರೇ, ಬಿಕಾಸ್ ತುಂಬಾ ಜನ ಬಸ್ ಡ್ರೈವರ್ಸ್ ಓಕೆ ಅವ್ರು ನೋಡ್ಕೊಂತಾರೆ, ಸ್ವಂತವಾಗಿ ಮಾಡ್ತಿರೋರು ನೀವೇ ಅಲ್ವಾ. ಬಸ್ ಅಂದ್ರೆ ಅವ್ರು ಓನರ್ಗಳಿರ್ತಾರೆ. ಲೆಟ್ಸ್ ಸೇ ಗವರ್ಮೆಂಟ್ ಬಸ್ಸಸ್ ಅವ್ರು ಅಂದ್ರು ಅವ್ರು ಗವರ್ಮೆಂಟ್ ಜಾಬ್, ಆ ಬಸ್ಸಸ್ ಹೆಂಗಿದ್ರು ಹೋಗುತ್ತೆ. ಸ್ಪೆಷಲಿ ದ ಕ್ಯಾಬ್ ಡ್ರೈವರ್ಸ್ ಇದಾರಲ್ಲ, ಕ್ಯಾಬ್ ಅವರು, ಆಟೋ ಅವರು, ತುಂಬಾ ಕಷ್ಟ ಆಗುತ್ತೆ. ತುಂಬಾ ಕಷ್ಟ ಅನುಭವಿಸಿದ್ದಾರೆ ಸರ್ ನಮ್ಮ ಕ್ಯಾಬ್ ಡ್ರೈವರ್. ಓಲಾ ಊಬರ್ ಎಲ್ಲ ಅಗ್ರಿಗೇಟ್ಸ್ ಇದ್ರಲ್ಲ, ಈ ಓಲಾ ಊಬರ್ ಯಾರಾದ್ರೂ ಏನಾದ್ರು ಯಾರು ₹1 ಸಹಾಯ ಮಾಡಿಲ್ಲ ಸರ್. ಅದೇ ಯಡಿಯೂರಪ್ಪನ ಸರ್ಕಾರದಾಗ ಒಂದ್ಸಲ 3,000 ಹಾಕಿದ್ರು, ಒಂದ್ಸಲ 5,000 ಹಾಕಿದ್ರು ನಮ್ಮ ಅಕೌಂಟಿಗೆ. ಅದು ಎಲ್ಲಾ ಚಾಲಕರಿಗೂ ಬರ್ಲಿಲ್ಲ. ಅದರಲ್ಲಿ ಬಂದಿರೋದು ಭಾಳ ಅಂದ್ರೆ ಒಂದು 20% ಚಾಲಕರಿಗೆ ಮಾತ್ರ ಬಂದಿರೋದು. ನಮ್ಮ DL ಮೇಲೆ ಅದೇ ಚಾಲಕರಿಗೆ ಓನ್ ಕ್ಯಾಬ್ ಇರ್ತಕ್ಕಂಥ ಓನ್ ಕಮ್ ಡ್ರೈವರ್ ಇರ್ತಕ್ಕಂಥವ್ರಿಗೆ ಫಸ್ಟ್ ಕಲಮಲ್ಲಿ 5,000 ಕೊಟ್ಟರು. ಅದಾದಮೇಲೆ 3,000 ಕೊಟ್ಟರು, ಮತ್ತೆ ಒಂದು 3-4 ಮಂತ್ಸ್ ಆದಮೇಲೆ ಸೆಕೆಂಡ್ ಕಲಮಲ್ಲಿ. ಆಮೇಲೆ ಬೇರೆ ಯಾವುದೇ ಥರದಿಂದನೂ ನಮಗೆ ಆದಾಯಗಳು ಎಲ್ಲೂ ಸಿಗಲಿಲ್ಲ ಆ ಟೈಮ್ಗಳಲ್ಲಿ. ಆಮೇಲೆ ಮೋದಿ ಸರ್ಕಾರದಿಂದ ಒಂದು ನಮ್ಮ ಹೆಂಡತಿ ಅಕೌಂಟಿಗೆ, ವೈಫ್ ಅಕೌಂಟಿಗೆ ಒಂದು ₹500 ಬರೋದು ಪ್ರತಿ ತಿಂಗಳು. ಸ್ವಲ್ಪ ಸಹಾಯ ಆಗಿದೆ. ಈಗ ಎಲ್ಲ ಲೈಫ್ ಎಲ್ಲ ಪರವಾಗಿಲ್ವಾ? ಇವಾಗಿಲ್ಲ, ಇಲ್ಲ ಸರ್. ಇವಾಗ ಒಂದು ಅನುಭವ, ಒಂದು ದೊಡ್ಡ ಪಾಠ ಆಯಿತು. ಈ ಯಾರಿಗೆ ಅಂತ, ನಮ್ಮ ಕ್ಯಾಬ್ ಡ್ರೈವರ್ಸ್ಗೆ ಅಂತ ಅಲ್ಲ, ಯಾವುದೇ ಒಂದು ನಮ್ಮ ಬಡವರ ಕೂಲಿ ಕಾರ್ಮಿಕರಾಗಲಿ, ನಮ್ಮಂಥ ಕ್ಯಾಬ್ ಡ್ರೈವರ್, ಆಟೋ ಡ್ರೈವರ್ಸ್ಗಳಾಗಲಿ, ಏನಂದರೆ ಒಂದು ದೊಡ್ಡ ಪಾಠ ಆಯಿತು. ಯಾಕಂದರೆ ಯಾರಿಗೂ ಅನುಭವ ಆಗಿರಲಿಲ್ಲ ಈ ಥರ. ಇಷ್ಟು ದುಡ್ಡನ್ನು ನಾವು ಸೇವ್ ಮಾಡಿ ಇಟ್ಕೋಬೇಕು, ಇಂಥ ಟೈಮಲ್ಲಿ ನಾವು ಹಿಂಗೆ ಇಂಥ ಪರಿಸ್ಥಿತಿ ನಮ್ಗೆ ಬಂದಾಗ ನಾವು ಹೇಗಿರಬೇಕು ಮುಂದೆ ಅನ್ನೋಂಥದ್ದು ಒಂದು ಎಷ್ಟೋ ಕೋಟ್ಯಾಂತರ ಜನರಿಗೆ ಒಂದು ದೊಡ್ಡ ಪಾಠ ಆಗೋಯ್ತು. ಬಿಕಾಸ್ ಎಲ್ಲರದೂ ಅಷ್ಟೇ, 1 ತಿಂಗಳ ಸ್ಯಾಲ್ರಿ ಬಂದ್ರೇನೆ ನಾವು ಊಟ ಮಾಡೋಕ್ಕಾಗೋದು. ತಿಂಗಳಗಟ್ಲೆ, ಐ ಮೀನ್ 1 ತಿಂಗಳಿಗೆ ಸೇವಿಂಗ್ ಮಾಡಿ ಇಟ್ಕೋಬೇಕನ್ನೋಂಥದ್ದು ಜನರಿಗೆ ಅನುಭವ ಆಗೋಯ್ತು. ಕೊರೋನಾ ಬಂದು ಎಲ್ರಿಗೂ ಪಾಠ ಕಲಿಸೋಯ್ತು. ಬಂದಿರೋದು ಒಳ್ಳೇದು ಅನ್ನಿಸ್ತಾ ಇದೆ. ಯಾಕಂದರೆ ಜನರಿಗೆ ಬುದ್ಧಿ, ಮುಂದೆ ಹೇಗೆ ನಾವು ಸೇವಿಂಗ್ ಮಾಡ್ಕೋಬೇಕು, ಮುಂದೆ ನಮ್ಮ ಕಷ್ಟ ಬಂದಾಗ ನಾವು ಹೇಗೆ ಇರಬೇಕು ಅನ್ನೋಂಥದ್ದು ಒಂದು ದೊಡ್ಡ ಪಾಠ ಇಡೀ ನಮ್ಮ ಭಾರತ ದೇಶದ ಜನರಿಗೆ ತೋರಿಸ್ಕೊಟ್ಟು ಹೋಯ್ತು ಅಂತ ಒಂದೊಂದು ಅನುಭವ. ಈಗ ಕ್ಯಾಬ್ಸ್ ಅಲ್ಲಿ ಈ ಅಗ್ರಿಗೇಟರ್ಸ್ ಇದಾರಲ್ಲ, ಈ ಓಲಾ, ಊಬರ್, ಈಗ ಮತ್ತೆ ಇನ್ನೊಂದು ಹೊಸದಾಗಿ ಬರ್ತಾನೆ ಇದ್ದಾವೆ, ಬ್ಲೂ ಸ್ಮಾರ್ಟ್ ಅಂತ. ಅದು ನೀವು ಅದ್ರ ಬಗ್ಗೆ ಏನು ಅನ್ಕೊಂಡಿದ್ದೀರಾ? ಏನು ಅವರು ಕ್ಯಾಬ್ ಡ್ರೈವರ್ಸ್ಗೆ ಏನಾದ್ರು ಸಹಾಯ ಮಾಡ್ತಿದ್ದಾರೆ? ಯಾರಿಗೆ ಏನು ಮಾಡ್ತಿದ್ದಾರೆ? ಇಲ್ಲ ಅವ್ರು ದುಡ್ಡು ಮಾಡ್ತಿದ್ದಾರೆ? ಸರ್, ಖಂಡಿತವಾಗೂ ಇಲ್ಲ. ಈ ಕ್ಯಾಬ್ ಡ್ರೈವರು ಇದರಲ್ಲಿ ಯಾವುದೇ ₹1 ಇದು ಅವ್ರಿಗೆ ಸಂಪಾದನೆಯಲ್ಲಿ ಏನು ಉಳಿತಾಯ ಆಗ್ತಾ ಇಲ್ಲ. ಸೊ ಇದರಲ್ಲಿ ಸಂಪಾದನೆ ಆಗ್ತಾ ಇರೋದಂದರೆ ಅಗ್ರಿಕಲ್ಚರ್ ಲೆಟರ್ ಇವರು ಏನಿದಾರಲ್ವಾ ಕಂಪನಿಯವರು, ಸೊ ಅವರು ಮಾತ್ರ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ಕೊಳ್ತಾರೆ.
30%, 40%, 50% ಅದು ಪೀಕ್ ಅವರ್ಸ್ ಮೇಲೆ ಡಿಪೆಂಡ್ ಮಾಡ್ಕೊಳ್ತಾರೆ. ಪ್ಲಾಟ್ಫಾರ್ಮ್ ಫೀಸ್ ಅಂತೇಳಿ ₹1,000 ನಾವು ಬಿಸ್ನೆಸ್ ಮಾಡಿದರೆ ಅವ್ರಿಗೆ ₹400 ಅಲ್ಲೇ ಅವ್ರಿಗೆ ಕಮಿಷನ್ನೇ ಕೊಡಬೇಕು. ಒಂದು ಏರ್ಪೋರ್ಟಿಗೆ ಇಲ್ಲಿಂದ ಇವಾಗ ಸಪೋಸ್ ಹಂಗೆ ಒಂದು 50 ಕಿಲೋಮೀಟ್ರ್ ನಾವು ಡಿಸ್ಟೆನ್ಸ್ ಇಟ್ಕೊಳ್ತೀನಿ. 50 ಕಿಲೋಮೀಟ್ರ್ ಡಿಸ್ಟೆನ್ಸ್ಗೆ ಕೆಲವೊಂದು ಸಲ ಒಂದೊಂದು ಟೈಮಿಂಗ್ ಮೇಲೆ ಒಂದು ಡಿಪೆಂಡಾಗಿ ಅವ್ರು ಪೇರ್ ಮಾಡ್ತಾರೆ. ಒಮ್ಮೆ 1500 ಮಾಡ್ತಾರೆ, 1700 ಮಾಡ್ತಾರೆ. ಅದರಲ್ಲಿ ಸಿಗೋದು ಡ್ರೈವರ್ಗಳಿಗೆ ನಿಮಗೆ 900, 1000, 800 ಅಷ್ಟೇ ಸಿಗ್ತಾ ಇದೆ. ಜಾಸ್ತಿ ಅಮೌಂಟು ಸೇವಿಂಗ್ಸ್ ಅವ್ರಿಗೆ ಹೋಗ್ತಾ ಇದೆ ಪ್ಲಸ್ ಅದರಲ್ಲಿ ಕಂಪನಿಗಳಿಗೆ. ಅದ್ರಲ್ಲಿ ಡೀಸೆಲ್, ಕಾರ್ EMI ಎಲ್ಲ ಮೇಂಟೈನ್ ಮಾಡ್ಕೋಬೇಕು. ಏರ್ಪೋರ್ಟ್ ಹೋದ್ರೆ ಏರ್ಪೋರ್ಟ್ ಟೋಲ್ ಎಲ್ಲ ಅದರಲ್ಲಿ ಮೇಂಟೈನ್ ಮಾಡ್ಕೊಂಡು ಎಲೆಕ್ಟ್ರಾನ್ಸಿಟಿಯಿಂದ ಹೋದ್ರೆ ಏರ್ಪೋರ್ಟಿಗೆ ಕಸ್ಟಮರ್ಗೆ ಮಾಡ್ತಾನೆ ₹1500, ₹1600. ಡ್ರೈವರಿಗೆ ಕೊಡ್ತಾನೆ ₹900. ಟೋಲ್ ಪ್ಲಸ್ ಸೇರಿ ₹1000 ಕೊಡ್ತಾನೆ. ಕೆಲವೊಂದು ಟೈಮಲ್ಲಿ ₹900 ಕೊಡ್ತಾನೆ. ₹500, ₹600 ಇವ್ನು ಕಮಿಷನ್ ತಗೊಳ್ತಾರೆ. ಟೋಲ್ ಎಷ್ಟಾಗುತ್ತೆ ನಮಗೆ ಹೋಗ್ಬೇಕಾದ್ರೆ? ಸರ್ ₹170 ಟೋಲ್ ಬರುತ್ತೆ. ಡೀಸೆಲ್ ಎರಡು ಟೋಲ್. ಎಲೆಕ್ಟ್ರಾನ್ಸಿಟಿ ಟೋಲ್ ಬಂದು 60 ಬರುತ್ತೆ. ಏರ್ಪೋರ್ಟ್ ಟೋಲ್ ಬಂದು ₹110 ಬರುತ್ತೆ. ₹170 ಟೋಲ್ ಬರುತ್ತೆ. ನಮಗೆ ಒಂದು ಹೋಗೋದಕ್ಕೆ ಒಂದು ₹400 ಪೆಟ್ರೋಲ್ ಬೇಕಾಗುತ್ತೆ ಹೋಗೋಕ್ಕೆ. ನಮ್ಗೆ ಉಳಿಯೋದು ಅದರಲ್ಲಿ ಭಾಳ ಅಂದರೆ ಒಂದು ₹300 ಉಳಿಯುತ್ತೆ ನಮಗೆ ಒಂದು ಏರ್ಪೋರ್ಟಿಗೆ ಹೋದರೆ. ಏನಕ್ಕಾಗುತ್ತೆ 300 rupees? ನಾವು ಗಾಡಿ ಹಾಕೊಂಡು ಬಂಡವಾಳ ಹಾಕೊಂಡು ಇಷ್ಟೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋದರೆ ನಮಗೆ 300 ಉಳಿಯುತ್ತೆ. ಅವರು ಏನು ಇಲ್ಲದೇ ಒಂದು ಬುಕ್ಕಿಂಗ್ ಕೊಡಾಗ ₹500-600 ಸಂಪಾದನೆ ಮಾಡ್ತಾರೆ ಒಂದು ಬುಕ್ಕಿಂಗ್ ಏರ್ಪೋರ್ಟಿಗೆ. ಅಲ್ಲಿ ಯಾರು ಸಂಪಾದನೆ ಅಂತ ನೀವು ಯೋಚನೆ ಮಾಡಿ. ಜಸ್ಟ್ ಒಂದು ಆ್ಯಪ್ ಇಟ್ಕೊಂಡು ಎಷ್ಟೊಂದು ಆ್ಯಪ್ ಇಟ್ಕೊಂಡು ಈಗ ನಮ್ಮ ಯಾತ್ರಾ ಈಗ ಹೊಸದಾಗಿ ಯಾವ್ದು ಇಲ್ಲ ಸರ್, ನಾವು ಜೀರೋ ಕಮಿಷನ್ ಆ ಥರ ಎಲ್ಲ. ಸೊ ಎಲ್ಲಾನು ಹಂಗೆ ಸರ್. ಸ್ಟಾರ್ಟಿಂಗಲ್ಲಿ ಬೆಳಿಬೇಕಂತಂದ್ರೆ ಎಲ್ಲಾನು ಅದೇ ಯಾವುದೇ ಒಂದು ಕಂಪನಿ ಬೆಳಿಬೇಕಂತಂದ್ರೆ ಫಸ್ಟು ಜೀರೋದಿಂದನೇ ಸ್ಟಾರ್ಟ್ ಆಗ್ತಾರೆ. ಆಮೇಲೆ ಅದು ಕಂಪನಿ ಹೆಂಗೆ ಬೆಳೆಯುತ್ತೆ ಹಂಗೆ ಅವರು ವರ್ತನೆಗಳು ಬೇರೆ ಆಗ್ತವೆ. ಸೊ ಓಲಾ ಊಬರ್ ಮುಂಚೆ ಚೆನ್ನಾಗಿದ್ರು. ಸ್ಟಾರ್ಟಿಂಗ್ ಅದೇ ಸರ್, ಓಲಾ ಊಬರ್ ಅವರು ಎಲ್ಲ ಆಸೆಗಳು ತೋರಿಸ್ಬಿಟ್ರು ಎಲ್ಲ ಡ್ರೈವರ್ಗಳಿಗೆ. ಆ್ಯಕ್ಚುಲಿ ನಾನೊಬ್ಬ ಕ್ಯಾಬ್ ಡ್ರೈವರ್ ಆಗಿ ಇಷ್ಟಪಟ್ಟಿರಲಿಲ್ಲ ಫಸ್ಟ್ ಸ್ಟಾರ್ಟಿಂಗ್. ನನ್ನ ಕಥೆನೂ ಹೇಳ್ತೀನಿ. ನಾನು ಆ್ಯಕ್ಚುಲಿ ಒಂದು ಕಂಪ್ನಿ ಒಳಗಡೆ ಕೆಲಸ ಮಾಡ್ತಾಯಿದ್ದೆ ಮೊದಲೇ. ಸೊ ಈ ಓಲಾ ಮತ್ತು ಊಬರ್ ಅವರು ಏನು ಮಾಡೋರು ಅಂದರೆ ದಿನಕ್ಕೆ 5,000-6,000 ಇನ್ಸೆಂಟಿವ್ ಕೊಟ್ಟರು ಡ್ರೈವರ್ಗಳಿಗೆ. 5,000-6,000 ಒಂದಿನಕ್ಕೆ 5,000-6,000 ಇನ್ಸೆಂಟಿವ್ ತೋರಿಸ್ಬಿಟ್ಟು. ಯಾಕಂದರೆ ಅವಾಗ ಸ್ಟಾರ್ಟಿಂಗಲ್ಲಿ ಅವ್ರಿಗೆ ಗಾಡಿಗಳು ಬೇಕಾಗಿತ್ತು, ಕಂಪ್ನಿ ಬೆಳಿಬೇಕಾಗಿತ್ತು. ಒಂದು ಕಂಪ್ನಿಗೆ ಒಂದು ವರ್ಕರ್ಸ್ ಇದ್ರೇ ಅದು ಕಂಪ್ನಿ ಬೆಳೆಯುತ್ತೆ, ಹೌದಲ್ವಾ? ಸೊ ಹಂಗೆ ಇದು ಒಂದು ಕಂಪ್ನಿಗೆ ಬೆಂಗಳೂರು ಏರಿಯಾದಲ್ಲಿ ಕ್ಯಾಬ್ಗಳು ಬೇಕಾಗಿತ್ತು. ಅವಾಗ ದಿನಕ್ಕೆ 5,000-6,000 ಸಿಗುತ್ತೆ ಅಂತಂದರೆ ಯಾರೇ ಆದ್ರೂ ಕ್ಯಾಬ್ಗಳು ಹಾಕ್ಕೊಳ್ತಾರೆ ಅಲ್ವಾ? ಸೊ ಹಾಗಾಗಿ ಎಲ್ಲ ಇರೋಬರೋಲ್ಲ ಕಂಪ್ನಿಯಲ್ಲಿ ಕೆಲಸ ಮಾಡೋರು, ಹಳ್ಳಿಗಳಲ್ಲಿ ಇರೋರು ಎಲ್ಲ ಬಂದ್ಬಿಟ್ಟು ಇರೋರು ಜಮೀನುಗಳೆಲ್ಲ ಮಾರ್ಕೊಂಬಿಟ್ಟು ಕ್ಯಾಬ್ಗಳು ಬೆಂಗಳೂರಲ್ಲಿ ಕ್ಯಾಬ್ಗಳು ಹಾಕ್ಕೊಂಡ್ರು. 1.5 ವರ್ಷ 2 ವರ್ಷ ಆಸೆ ತೋರಿದ್ರು. ಆಮೇಲೆ ಆ ಆಸೆಗೆ ಕಲ್ಲು ಎರಚಿ ಇವಾಗ ಅವ್ರು ಸಂಪಾದನೆ ಮಾಡ್ಕೊಳ್ತಾರೆ. 1.5-2 ವರ್ಷ ನಿಮ್ಗೆ ಕೊಟ್ವಲ್ಲಪ್ಪ, ಅದನ್ನೇ ಇವಾಗ ನಾವು ಬಂಡವಾಳ ಎತ್ಕೊಳ್ತಾ ಇದ್ದೇವೆ ಅನ್ನೋ ಲೆಕ್ಕ ಅವ್ರದ್ದು. ಆ ಥರ ಎಕ್ಸ್ಟ್ರಾ ಕೊಟ್ಟರು, ಎಕ್ಸ್ಟ್ರಾ ನಮ್ಮ ಹತ್ರದಿಂದ ಕಿತ್ಕೊಂತಿದ್ದಾರೆ. ಅದ್ರದ್ದು ಇವಾಗ ತ್ರಿಬಲ್ ಎತ್ಕೊಳ್ತಾವ್ರೆ ಅಷ್ಟೇ, ಬೇರೆ ಏನಿಲ್ಲ. ಯಾವುದೇ ಆದರೂ ಅಷ್ಟೇ, ನಮ್ಮ ಯಾತ್ರೆ ಆಗಲಿ, ಓಲಾ ಊಬರ್ ಆಗಲಿ, ರ್ಯಾಪಿಡೋ ಆಗಲಿ, ಯಾರೇ ಆಗಲಿ ಇವಾಗ ಜೀರೋ ಕಮಿಷನ್ ಅಂತ ಕೊಡ್ತಾ ಇದ್ದಾರೆ. ಆಮೇಲೆ ಎಷ್ಟು ದಿನದಿಂದ ಜೀರೋ ಕಮಿಷನ್ ಕೊಡ್ತಾರೆ ಹೇಳಿ? ಸೊ ಈಗ ಅವ್ರಿಗೆ ವರ್ಕರ್ಸ್ ಬೇಕು, ಅವರು ಜೀರೋ ಕಮಿಷನ್ ಕೊಡ್ತಾರೆ. ಯಾರಾದರೂ ಬರ್ತಾರೆ ಮಾಡ್ತಾರೆ, ಯಾಕಂದರೆ ಅವ್ರಿಗೆ ಕಸ್ಟಮರ್ ಬೇಕು. ಇವಾಗ ಕಡಿಮೆ ರೇಟ್ ಕೊಟ್ಟರೆ ಅವ್ರು ಕಸ್ಟಮರ್ ಬರ್ತಾರೆ. ಸೊ ಕಂಪ್ನಿ ಬೆಳೆದ ಮೇಲೆ ನೀನು ಬಂದರೂ ಅಷ್ಟೇ, ನೀನು ಬಿಟ್ಟರು ಅಷ್ಟೇ, ಬೇಕಂದ್ರೆ ನೀನು ಕ್ಯಾಬ್ ಬುಕ್ ಮಾಡೇ ಹೌದಲ್ವಾ? ನಿನ್ಗೆ ಅರ್ಜೆಂಟ್ ಇದೆ, ನೀನು ಕ್ಯಾಬ್ ಬುಕ್ ಮಾಡಲೇಬೇಕು, ಹೌದಲ್ವಾ? ಬೇಕಂದ್ರೆ ನೀನು ಮಾಡಲೇಬೇಕು. ಬಸ್ ಎಲ್ಲ ಕಡೆ ಎಲ್ಲ ಟೈಮಲ್ಲೂ ಬಸ್ ಇರಲ್ಲ. ಪ್ಲಸ್ ನನ್ನ ಲಗೇಜು, ಕ್ಯಾಮ್ರಾ ಐಟಮು ಎಲ್ಲ ಇರುತ್ತೆ. ಸೇಫ್ ಆಗಿ ಹೋಗ್ಬೇಕಲ್ವಾ? ನಾನು 10 ಲಕ್ಷ 15 ಲಕ್ಷ ಬಂಡವಾಳ ನನ್ನ ಬ್ಯಾಗಲ್ಲಿ ಇರುತ್ತೆ, ಅದನ್ನ ಸೇಫ್ ಆಗಿ ಹೋಗ್ಬೇಕಲ್ವಾ? ಸೇಫ್ ಆಗಿ ಹೋಗು. ನಿಂಗೆ ಎಲ್ಲ ಟೈಮಲ್ಲಿ ನಾವು ಜೀರೋ ಕಮಿಷನ್ ಕೊಟ್ಬಿಟ್ರೆ, ನೀನು ಜೀರೋ ಕೊಟ್ಬಿಟ್ರೆ ನಾವು ಕಡಿಮೆ ರೇಟಲ್ಲಿ ಕೊಟ್ಬಿಟ್ರೆ ನಾವೇ ಹೊಟ್ಟೆ ತುಂಬ್ಕೊಳ್ಳೋಣಪ್ಪ ಅಂತಾರೆ. ಸೊ ಹಂಗೆ ಕಂಪನಿ ಬೆಳಿಬೇಕಾದ್ರೆ ಎಲ್ಲರೂ ಆಸೆ ತೋರಿಸ್ತಾರೆ. ಅವರೇ ಅಂತಲ್ಲ, ನಾವಾದರೂ ಅಷ್ಟೇ. ನಾವಾದರೂ ಒಂದು ಕ್ಯಾಬ್ ಇಟ್ಕೊಂಡಿದ್ದೇವೆ ಅಂದರೆ ನಮ್ಮ ಹತ್ರನ 10 ಕಸ್ಟಮರ್ ಬೇಕಂತಂದರೆ ನಾವು ಸ್ಟಾರ್ಟಿಂಗಲ್ಲಿ ₹10 ಕಡಿಮೆ ಮಾಡಿ ಆಮೇಲೆ ಹೋಗ್ತಾ ಬೇಕಂದ್ರೆ ನಮಗೂ ಹೆಂಗೆ ಕಸ್ಟಮರ್ ಜಾಸ್ತಿ ಹಂಗೆ ₹100 ಜಾಸ್ತಿ ಮಾಡ್ತಾ ಹೋಗ್ತೇವೆ ಹಂಗೆ ಅವರು. ಸೊ ಇದರಿಂದ ನಾವು ಏನು ಮಾಡೋಣ ಅಂದರೆ, ಸೊ ಈ ವಿಡಿಯೋ ಮೂಲಕ ಕೂಡ ಈಗ ನಾನು ಇವರು ಸರ್ ಇದಾರಲ್ಲ, ಅವ್ರ ನಂಬರೇ ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ. ಇವ್ರದೇ ಒಂದು ಸರ್ಕಲ್ ಇರುತ್ತೆ, ಕ್ಯಾಬ್ ಫ್ರೆಂಡ್ಸೇ ಆಗಿರ್ಬೋದು. ನೀವು ಡೈರೆಕ್ಟ್ ಆಗಿ ರೀಚ್ ಮಾಡಿ. ಸೊ ಸೇಫ್ಟಿ ವಿಚಾರದಲ್ಲಿ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಇಟ್. ಕೆಲವು ಟೈಮಲ್ಲಿ ಹೇಳ್ತಾರಲ್ಲ ಸರ್, ಕ್ಯಾಬ್ ಆ್ಯಪ್ ಮುಖಾಂತರ ಬುಕ್ ಮಾಡಿದ್ರೆ ಸ್ವಲ್ಪ ಸೇಫ್ಟಿ ಜಾಸ್ತಿ ಇರುತ್ತೆ ಅಂತ, ಏನಂತೀರಾ ನೀವು ಅದಕ್ಕೆ? ಚಾನ್ಸೇ ಇಲ್ಲ ಸರ್. ಅದಕ್ಕೆ ಮಾಡ್ಬೇಕು. ಕಳ್ತನ ಮಾಡ್ಬೇಕಂತಂದ್ರೆ ಅವ್ನಿಗೆ 100 ದಾರಿಗಳಿದಾವೆ, ಹೌದಲ್ವಾ? ಹೌದು.
ಸೊ ಬೆಂಗಳೂರು ನಗರದಲ್ಲಿ ಆ ಥರ ಯಾವುದೇ ಥರದ ಘಟನೆಗಳಾಗಿಲ್ಲ ಜಾಸ್ತಿ. ಆಪಲ್ಲಿ ಮಾಡಿದ್ರೆ ನಮಗೆ ಸೇಫ್ಟಿ ಸಿಗುತ್ತೆ ಅನ್ನೋಂಥದ್ದು ಅದೆಲ್ಲ ಮನಸ್ಸಿನ ತೆಗೆದ್ಬಿಡ್ಬೇಕು. ಸೊ ಆ ಥರನೇ ಇಲ್ಲ. ಸೊ ಈಗ ನಾರ್ಮಲಿ ಹೋದ್ರೂ ಈಗ ಗೊತ್ತಿರೋಕ್ಕಂತ ಈಗ ನೀವು ನಮ್ಗೆ ಪರಿಚಯ ಇದ್ದೀರ ಅಂತ ನೀವು 10 ಟೈಮ್ ಕರೀತೀರಾ. ಸೊ ಅದರಲ್ಲೂ ಸೇಫ್ಟಿ ಇರುತ್ತೆ, ಎಲ್ಲದರಲ್ಲೂ ಸೇಫ್ಟಿ ಇರುತ್ತೆ. ಸೊ ಅದು ನಮ್ಮ ಮನೆ ಬರ ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಟೈಮ್ಗಳು ಆಪಲ್ಲಿ ಹೋದರೆ ನಮ್ಗೆ ಸೇಫ್ಟಿ ಇದೆ, ನಾನು ಇದರಲ್ಲಿ ಹೋದರೆ ಸೇಫ್ಟಿ ಇಲ್ಲ, ಅದೆಲ್ಲ ಸುಳ್ಳೋದು. ಸೊ ನಾವೇನ್ ಕಲ್ಚರ್ ಸ್ಟಾರ್ಟ್ ಮಾಡೋಣ ಅಂದ್ರೆ ನಾವು ನಮ್ಗೆ ಯಾರು ಡ್ರೈವರ್ಸ್ ಗೊತ್ತಿರ್ತಾರೆ, ನೆಕ್ಸ್ಟ್ ಟೈಮ್ ಅವ್ರನ್ನ ನೀವು ಡೈರೆಕ್ಟ್ ಆಗಿ ಕರೀರಿ. ಸೊ ಡೈರೆಕ್ಟ್ ಆಗಿ ಮಾತಾಡ್ಕೊಳ್ಳಿ. ಇನ್ಸ್ಟೆಡ್ ಆಫ್ ವಿ ಪೇಯಿಂಗ್ ದ ಅಗ್ರಿಗೇಟರ್ಸ್, ಈ ದೊಡ್ಡ ದೊಡ್ಡ ಮಲ್ಟಿ ಮಿಲಿಯನರ್ ಕಂಪನೀಸ್ಗೆ ನಾವು ದುಡ್ಡು ಕೊಡೋ ಬದಲು ನಮ್ಮವ್ರಿಗೆ ಕೊಡೋಣ, ನಮ್ಮವ್ರನ್ನೇ ಬೆಳೆಸಿ. ಹಾ ಸರಿ, ಅದ್ರಲ್ಲಿ ನಾವು 1,500 ಕೊಟ್ರೆ ಇಲ್ಲಿ 1,400 ಕೊಡೋಣ. ನಾನು ಹೇಳೋದು ಏನಂದ್ರೆ ಈ ಕರ್ನಾಟಕ ಜನತೆಗೆ ಒಂದೇ, ಯಾವುದೇ ಒಂದು ಟ್ಯಾಕ್ಸಿ ಆಗಲಿ ಆಟೋಗಳಾಗಲಿ, ಒಂದು ಟೈಮ್ ನೀವು ಜರ್ನಿ ಮಾಡಿದ್ದೀರ ಅವ್ರ ಜೊತೆಗೆ ಅಂದರೆ ನಿಮಗೆ ಅವರ ಸರ್ವಿಸ್ ಇಷ್ಟ ಆಯಿತು ಅಂತಂದರೆ ಅವ್ರು ಕೊಡ್ತಕ್ಕಂಥ ಮರ್ಯಾದೆ, ನಿಮಗೆ ಅವ್ರ ಸರ್ವೀಸು, ಗಾಡಿ ನೀಟೆನ್ಸು ಎಲ್ಲ ಚೆನ್ನಾಗಿತ್ತು ಅಂದರೆ ಅವ್ರ ನಂಬರನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಟೈಮ್ ನಿಮ್ಗೆ ಬೇಕು, ನಿಮ್ಮ ಸೇಫ್ಟಿ ಇದೆ ಅಂತಂದರೆ ನಿಮ್ಮ ಅವ್ರ ನಂಬರ್ ಇಟ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನಿಮ್ಗೆ ಬೇಕಂದರೆ ಕಾಲ್ ಮಾಡಿ ಹೇಳಿ. ಅದೇ ಇವಾಗ 30-45% ಅವ್ರು ಕಮಿಷನ್ ಕೊಡೋ ಬದಲು ಅದೇ ಒಬ್ಬ ಬಡ ಚಾಲಕನೇ ಒಂದು ದಾರಿ ಆಗುತ್ತೆ. ಅದು 300-400 ರೂಪಾಯಿ ಅವ್ರು ಕಮಿಷನ್ ಹೋಗೋದು, ಅದೇ 300-400 ರೂಪಾಯಿ ಹೋದ್ರೆ ಅವ್ನಿಗೆ ಒಂದು ಜೀವನದ ಅವತ್ತಿಂದ ಒಂದು ಸಂಸಾರ ನಡೆಯುತ್ತೆ. ಸೊ ನಾನು ಹೇಳೋದು ನನ್ನ ಅಭಿಪ್ರಾಯ ಅವ್ರಿಗೆ. ಓಕೆ, ನಾನು ಇವ್ರದ್ದು ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಇವ್ರ ಹೆಸರು, ನಂಬರು, ಓಕೆನಾ? ಸೊ ನೀವು ವಾಟ್ಸಪ್ ಆದರೂ ಮಾಡ್ಬೋದು, ಕಾಲ್ ಆದರೂ ಮಾಡಿ. ಇಲ್ಲ ಅಕಸ್ಮಾತ್ ಇವ್ರು ಬಿಸಿ ಇದಾರೆ ಅಂದ್ರು ಅವ್ರ ಫ್ರೆಂಡ್ ಸರ್ಕಲ್ ಇರುತ್ತೆ, ನಂಬಿರೋರು, ಅವರ ಸರ್ಕಲ್ ಅನ್ನೋದು ಇರುತ್ತೆ. ಸೊ ನೀವು ಡೈರೆಕ್ಟ್ ಆಗಿ ರೀಚ್ ಔಟ್ ಮಾಡಿ ಒಂದ್ಸರಿ ಟ್ರೈ ಮಾಡಿ ನೋಡೋಣ. ಯಾಕೆ, ಲೆಟ್ಸ್ ಡೂ ಸಮಥಿಂಗ್. ಕೆಲವ್ರಿಗೆ ಹೆಲ್ಪ್ ಮಾಡೋಣ. ಸರ್ ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ನಮಗೂ ತುಂಬಾ ಖುಷಿ ಆಯ್ತು ಸರ್. ನಮಗೂ ಸಿಕ್ಕಿರೋದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಒಂದು ರಿವ್ಯೂ ಮಾಡೋರು ನಮ್ಮ ಯೂಟ್ಯೂಬ್ ಅಲ್ಲಿ ನಿಮ್ದು ನಮಗೆ ಸಿಕ್ಕಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಾನು ಇವಾಗ ಆಲ್ರೆಡಿ ಒಂದು 30 ಕಿಲೋಮೀಟ್ರಿಂದ ನಾನು ಜರ್ನಿ ಮಾಡ್ಕೊಂಡ್ಬಂದೆ ಅವ್ರ ಕಡೆಯಿಂದ. ನನಗೆ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ರಿವ್ಯೂ ಮಾಡಿರೋದು. ಸ್ಟಾರ್ಟ್ ಆಯ್ತು. ನಾವು ಕಾರ್ಸ್ ಬಗ್ಗೆ ನಾನು ಎಲ್ಲಿ ಕುತ್ಕೊಂಡ್ರು ಕಾರ್ಸ್ ಬಗ್ಗೆ ಕೇಳ್ತಾ ಇರ್ತೀನಿ. ಇವ್ರ ಜೊತೆ ಮಾತಾಡೋದು ನನಗೆ ತುಂಬಾ ಇಷ್ಟ ಆಯ್ತು. ಸೊ ವೈ ನಾಟ್, ತುಂಬಾ ದಿನದಿಂದ ಅನ್ಕೊಂತಿದ್ದೆ ಈ ತರ ಮಾಡೋಣ ಅಂತ. ಸೊ ಕೊನೆಗೆ ಲೈಕ್ ಏನಂತಾರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ರಿವ್ಯೂ ನಾವು ಮಾಡಿದ್ವಿ. ಸೊ ಕಾನ್ವರ್ಸೇಷನ್ ವೆಂಟ್ ವೆರಿ ವೆಲ್. ನಮ್ಮಂಥವ್ರನ್ನ ನಮ್ಗೆ ಏನಂದ್ರೆ ನಮ್ಮಂಥ ಕ್ಯಾಬ್ ಚಾಲಕರು ಅಲ್ಲಿ ಆಟೋ ಡ್ರೈವರ್ಸ್ಗಳು ನಮ್ಮಂಥವ್ರನ್ನ ಬೆಳೆಸಿ ಅಂತ ಅಷ್ಟೇ ಜನತೆ ಕೇಳ್ಕೊಳ್ಳೋದು. ಯಾಕಂತಂದ್ರೆ ನಮಗೂ 10 ರೂಪಾಯಿ 100 ರೂಪಾಯಿ ಬೇರೆಯವ್ರು ಹೋಗೋ ಬದಲು ಅದರಲ್ಲಿ 10 ರೂಪಾಯಿ ನಮ್ಗೆ ಉಳಿದ್ರೆ ನಮಗೂ ಅದು ಸಂತೋಷ ಇರುತ್ತೆ. ಖುಷಿಯಾಗಿ ಸರ್ವಿಸ್ ಕೊಡ್ತೇವೆ ಅನ್ನೋದು ನಮ್ಮ ಅನುಭವ. ಹೌದು. ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಏನು ಕ್ಯಾಬ್ ಡ್ರೈವರ್ಸ್ ಬಗ್ಗೆ, ಇಲ್ಲ ಮಾರುತಿ ಕಾರ್ಸ್ ಬಗ್ಗೆ, ಇಲ್ಲ ನಿಮ್ಮ ಎಕ್ಸ್ಪೀರಿಯನ್ಸಸ್ ಯಾವ ಥರ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೊಸ ಯೂನಿಕ್ ವಿಡಿಯೋಸ್, ಕಾರ್ ರಿವ್ಯೂಸ್, ಬೈಕ್ ರಿವ್ಯೂಸ್ ಎಲ್ಲ ಬರ್ತಾನೆ ಇರುತ್ತೆ. ಸೊ ಸ್ಟೇ ಟ್ಯೂನ್. ಮತ್ತೇನೊಂದು ವಿಡಿಯೋ ಸಿಗೋಣ. ಬಾಯ್. ಬಾಯ್.